ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಮುಗಿಯಿತು. ಮತ ಎಣಿಕೆ ರಿಸಲ್ಟು ಮೇ 4ನೇ ತಾರೀಕು. ಮತದಾನ ಮುಗಿದ ನಂತರ ಎಲೆಕ್ಷನ್ ಹೆಂಗಾಯ್ತು ಅನ್ನುವ ಚರ್ಚೆಯನ್ನ ಜನಸಾಮಾನ್ಯರು ಮಾಡ್ತಾರೆ, ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮಾಡ್ತಾರೆ, ನಾಯಕರುಗಳು ಮಾಡ್ತಾರೆ. ಆದರೆ ಹಾಗೆ ಚರ್ಚೆ ಮಾಡಿದ್ದ ವಿವರಗಳು ಅಪರೂಪಕ್ಕೊಂದ್ಸಲ ಹೊರಗಡೆ ಬರ್ತವೆ, ಅಧಿಕೃತವಾಗಿ ಹೊರಗಡೆ ಬರ್ತವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮವರೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ನಾಯಕರುಗಳು ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲೇ ಪ್ರೆಸ್ ಮೀಟ್ ಮಾಡಿದ್ರು. ಸಲೀಂ ಅಹಮ್ಮದ್, ರಿಜ್ವಾನ್ ಅರ್ಷದ್, ಯಾಸಿರ್ ಖಾನ್ ಪಠಾಣ್ ಸೇರಿದಂತೆ ಅನೇಕ ಹಿರಿಯ ನಾಯಕರುಗಳಿದ್ದರು. ಪಕ್ಷದ ಹಿರಿಯ ನಾಯಕರಿಂದಲೇ ಷಡ್ಯಂತ್ರ, ಹುನ್ನಾರ ನಡೆದಿದೆ ಅಂದ್ರು ಸಲೀಂ ಅಹಮ್ಮದ್. ಜಮೀರ್ ಅಹಮ್ಮದ್ ಖಾನ್ರ ಹೆಸರು ಹೇಳಿಲ್ಲ, ಆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಏನೇನಾಯ್ತು ಅನ್ನೋದು ಗೊತ್ತಿದ್ದವರಿಗೆ ಇವರು ಮಾತಾಡ್ತಾ ಇರೋದು ಜಮೀರ್ ಅಹಮ್ಮದ್ ಖಾನ್ರ ಬಗ್ಗೆಯೇ ಅನ್ನೋದು ಗೊತ್ತಾಗುತ್ತೆ. ಕೆಲವು ತಪ್ಪುಗಳಾಗಿದ್ದಾವೆ, ಆದ್ರೂ ನಾವೇ ಗೆಲ್ತೀವಿ ಅಂದ್ರು ಇಬ್ಬರು ನಾಯಕರು. ನಮ್ಮ ಪಕ್ಷದ ಹಿರಿಯ ಮುಖಂಡರು ಪಕ್ಷ ಸೋಲಿಸುವುದಕ್ಕೆ ಷಡ್ಯಂತ್ರ, ಹುನ್ನಾರ ಮಾಡಿದ್ದಾರೆ. ಇದರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಎಐಸಿಸಿ ಅಧ್ಯಕ್ಷರಿಗೆ ವರದಿ ಕೊಟ್ಟಿದ್ದೇವೆ. ಎಲ್ಲ ಅಲ್ಪಸಂಖ್ಯಾತ ನಾಯಕರ ಒಪ್ಪಿಗೆಯ ಮೇರೆಗೆ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು. ಆದ್ರೂ ಕೆಲವು ತಪ್ಪುಗಳಾದವು, ಆದ್ರೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮೆಲ್ಲ ನಿಯೋಜನೆ ಮಾಡಿದ್ರು. ಇಲ್ಲೂ ಸಾಕಷ್ಟು ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ರು. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನ ಮತ್ತು ರಿಜ್ವಾನ್ ಅರ್ಷದ್ ಅವರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಕೆಲಸಗಳನ್ನ ಹೇಳಿದ್ರು. ನಾವೆಲ್ಲ ಸೇರಿ ಅದನ್ನ ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಐಸಿಸಿಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದ್ಮೇಲೆ ರಿಜ್ವಾನ್ ಅವರು ಕೂಡ ಬ್ರೀಫ್ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಸಮರ್ಥರಿಗೆ ಟಿಕೆಟ್ ಅನ್ನು ಕೊಟ್ಟರು. ನಾನೆಲ್ಲ ಕೂರ್ಸ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲಾ ನಾಯಕರು ನಾವಿದ್ವಿ. ನಮ್ಮ ಒಪ್ಪಿಗೆ ಮೇರೆಗೆ ಟಿಕೆಟ್ ಅನ್ನು ಕೊಟ್ಟು ಅವತ್ತು ಕಳ್ಸಿಕೊಟ್ರು. ಆದ್ರೆ ಆದ್ಮೇಲೆ ಕೆಲವು ತಪ್ಪು ಗ್ರಹಿಗಳನ್ನ ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲುವು ಖಚಿತ ಅಂತ ವಿಶ್ವಾಸ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ನಿಜ. ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟು ಕೆಲಸ ಮಾಡುವಂತೆ ಪಕ್ಷ ಹೇಳ್ತು. ಪಕ್ಷ ಹೇಳಿದಂತೆ ಕೇಳಿದ್ದಕ್ಕೆ ನಮ್ಮನ್ನ ದ್ರೋಹಿಗಳು ಅಂತ ಕರೆದ್ರು ಅನ್ನುವ ಬೇಜಾರು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್. ಯಾರೋ ಒಬ್ಬರನ್ನ ಮಾತ್ರ ಮುಸ್ಲಿಂ ಸಮುದಾಯದ ನಾಯಕ ಅನ್ನೋದಕ್ಕಾಗಲ್ಲ. ಒಬ್ಬರು ಮಾತ್ರ ನಾಯಕರು ಅಂತ ಮುಸ್ಲಿಂ ಸಮುದಾಯ ಭಾವಿಸಿಲ್ಲ. ಇವರು ಕೂಡ ಜಮೀರ್ ಅಹಮ್ಮದ್ ಖಾನ್ರ ಹೆಸರು ಹೇಳಲಿಲ್ಲ. ಎಲ್ರಿಗೂ ಅರ್ಥ ಆಗ್ತಿತ್ತು ಮಾತಾಡ್ತಾ ಇರೋದು ಅವರ ಬಗ್ಗೆನೆ ಅಂತ. ಅಲ್ಪಸಂಖ್ಯಾತರಿಗೆ ದ್ರೋಹ ಆಗಿದೆ,
ಅಲ್ಪಸಂಖ್ಯಾತರ ನಾಯಕರು ಎಷ್ಟೇ ಬಲವಂತವಾಗಿ ಕೇಳಿದರೂ ಕಡೆಗಣಿಸಿ ಕೊಟ್ಟಿದ್ದಾರೆ ಅಂತ. ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ. ಆದರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ಅಲ್ಪಸಂಖ್ಯಾತರ ಲೀಡರ್ಸ್ ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ನ ಇಟ್ಕೊಂಡ್ವಿ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರೂ ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದರು. ನಾವು ಒಂದೇ ಹೆಸರಿಗೆ ಸ್ಟಿಕ್ ಆನ್ ಆಗಿದ್ದು ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಯಿತು. ಬಹುಶಃ ನಾವು 4-5 ಹೆಸರು ಹೇಳಬೇಕಾಗಿತ್ತು. ಇಲ್ಲದೇ ಇದ್ದರೆ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಮೇಲೇ ಬಿಟ್ಟು ನೀವೇ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಡಿ, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಮೋಸ್ಟ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಎಡು ಆಯಿತು. ಆವಾಗ ಜಮೀರ್ ಅಹಮದ್ರವರ ನೇತೃತ್ವದಲ್ಲಿ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೇವೆ. ಎಸ್ ಕೊಡಿ, ನಾವೆಲ್ಲ ಬಂದು ಮಾಡ್ತೀವಿ ಅಂತ ಜಮೀರ್ ಅಹಮದ್ರವ್ರ ನೇತೃತ್ವದಲ್ಲಿ ನಾವೆಲ್ಲ ಸೇರಿದ್ದು ಒಪ್ಪಿಗೆ ಕೊಟ್ಟಿದ್ವಿ. ಆಮೇಲೆ ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಯಾಕೆಂದರೆ ಅಲ್ಲಿ ಮಾತು ಕೊಟ್ಟಿದ್ವಿ ಪಕ್ಷಕ್ಕೆ, ನೀವು ಕೊಡಿ ನಾವು ಮಾಡ್ತೀವಿ ಅಂತ. ಕೆಲವರು ಮಾಡಲಿಲ್ಲ. ಎಲ್ಲ ಲೀಡರ್ಸ್ ಕೂತ್ಕೊಂಡು ಮಾತನಾಡಿ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾವು ಸೇರಿ ಒಪ್ಕೊಂಡು ಆಯಿತು ಈ ಬಾರಿ ಅವ್ರು ಕೊಡಿ ನಾವು ಮಾಡ್ತೀವಿ. ಘೋಷಣೆ ಮಾಡೋಕ್ಕಿಂತ ಮುಂಚೆನೇ, ತೀರ್ಮಾನ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಜೊತೆಗೆಲ್ಲ ಮಾತನಾಡಿ ಮಾಡಿದ್ದಾರೆ. ಇಂಥ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪೋದಿಲ್ಲ. ಆದರೆ ಅಂಥ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಾರೆ. ಕೆಲವರು ಒಳಗಡೆ ಇರ್ತಕ್ಕಂಥವ್ರು ನಡೆಸಿರ್ಬೋದು. ಒಗ್ಗಟ್ಟಾಗಿ ಮಾಡಿದ್ದೀವಿ. ಯಾರು ಒಬ್ಬರು ಇಬ್ಬರು ಶ್ರಮಿಸಿದ್ದೀವಿ ಅಂತ ನಾನು ಹೇಳೋದಿಲ್ಲ. ಆಲ್ ಟುಗೆದರ್ ನಾವೆಲ್ಲ ಸೇರಿ ವಿ ಆಲ್ ಹ್ಯಾವ್ ವರ್ಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. BJPಯವರು ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಿದ್ದಾರೆ. ರಾಜ್ಯ ಮಟ್ಟದ, ಜಿಲ್ಲೆ ಮಟ್ಟದ ನಾಯಕರ ಕೆಲವರು ಇರ್ಬೋದು, ರಾಜ್ಯ ಮಟ್ಟದ ನಾಯಕರ, ರಾಷ್ಟ್ರ ಮಟ್ಟದ ನಾಯಕರ, ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು ಯಾರ್ಯಾರು ಅಂತೇಳಿ ಇಲ್ಲ, ಅದರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಎಐಸಿಸಿಗೆ ದೂರು ಕೊಡಲಾಗಿದೆ ಜಮೀರ್ ಅಹಮ್ಮದ್ ಮತ್ತು ಅಬ್ದುಲ್ ಜಬ್ಬಾರ್ ವಿರುದ್ಧ. ಡಿಕೆ ಶಿವಕುಮಾರ್ ಬಣದವರ ಕಂಪ್ಲೇಂಟು. MLC ಅಬ್ದುಲ್ ಜಬ್ಬಾರ್ ಚುನಾವಣಾ ಪ್ರಚಾರದಿಂದ ದೂರ ಉಳಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಪ್ರಚಾರ ಮಾಡ್ತಾ ಇದ್ರು, ಅಬ್ದುಲ್ ಜಬ್ಬಾರ್ ಬರಲಿಲ್ಲ. ಜಮೀರ್ ಅಹಮ್ಮದ್ ಖಾನ್ ಏನೇನ್ ಮಾಡಿದ್ರು ನಿಮಗೆ ಗೊತ್ತಿದೆ. ಇದರ ಬಗ್ಗೆ ವರದಿ ಕೊಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇಳಿದ್ರಂತೆ. ಕಂಪ್ಲೇಂಟ್ ಕೊಡಲಾಗಿದೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಸಲೀಂ ಅಹಮ್ಮದ್, ವಿಧಾನ ಪರಿಷತ್ ಸದಸ್ಯರು, ಹಿರಿಯ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು. 10ನೇ ತಾರೀಕು ಬರ್ತೀನಿ ನಿಮ್ಮಲ್ಲಿ ಲೈವ್ಗೆ ಅಂತ ನೀವು 12 ದಿನಗಳ ಹಿಂದೆ ಹೇಳಿದ್ರಿ ಸಲೀಂ ಅಹಮ್ಮದ್ ಅವರೇ. ಇವತ್ತು ಕೂತ್ಕೊಂಡಿದ್ದೀರಿ ಲೈವಲ್ಲಿ. ಆದರೆ ಪ್ರೆಸ್ ಮೀಟ್ ಮಾಡೋದಕ್ಕಿಂತ ಮೊದಲು ನಮ್ಮಲ್ಲೇ ಏನಾದ್ರು ಬಂದು ಈ ಮಾತು ಹೇಳಿದ್ರೆ ಇನ್ನೂ ಸಂತೋಷ ಆಗಿರೋದು ನಮಗೆ. ಇರಲಿ, ನಮ್ಮ ಸ್ವಾರ್ಥ ನಮ್ಮದು. ನೀವು ಈಗ ನನಗೊಂದು ಬೇಸಿಕ್ ಪ್ರಶ್ನೆ. ಸಮರ್ಥ ಶಾಮನೂರರಿಗೆ ಟಿಕೆಟ್ ಕೊಡುವುದಕ್ಕೆ ಜಮೀರ್ ಅಹಮ್ಮದ್ ಖಾನ್ರ ಒಪ್ಪಿಗೆಯೂ ಇತ್ತು ಅನ್ನೋದು ಯುವರ್ ವರ್ಷನ್ ಆಫ್ ದ ಸ್ಟೋರಿ ಅಂತೀನಿ ನಾನು. ಅವ್ರ ವರ್ಷನ್ ಇನ್ನೇನೋ ಬೇರೆ ಇರಬಹುದು. ನಿಮ್ಮ ವರ್ಷನ್ ಇನ್ ಸ್ಟೋರಿ ಹೇಳ್ತಾ ಇದ್ದೀರಿ ನೀವು. ಹೌದು, ಹೇಳ್ತೀನಿ. ಹೇಳ? ಎಸ್ ಸರ್, ಪ್ಲೀಸ್ ಗೋ ಹೆಡ್. ಹೇಳ? ಸುಮಾರು 3 ಸಭೆಗಳನ್ನು ನಾವು ಅಲ್ಪಸಂಖ್ಯಾತರೆಲ್ಲ ಮುಖಂಡರು ನಾವು ಮಾಡಿದ್ವಿ. ಓಕೆ. ಅದು ಜಮೀರ್ ಇರ್ಬೋದು, ನಾನ್ ಇರ್ಬೋದು, ನಜೀರ್ ಇರ್ಬೋದು, ರಿಜ್ವಾನ್ ಇರ್ಬೋದು, ತನ್ವಿ ಸೇಠ್ ಇರ್ಬೋದು, ಹ್ಯಾರಿಸ್. ನಾವು 3 ಸಭೆಯಲ್ಲೂ ಕೂಡ ಚರ್ಚೆ ಮಾಡಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ KPC ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಹಾಕಿದ್ವಿ. ಅದಾದಮೇಲೆ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಜೊತೆ ಕೂಡ ಚರ್ಚೆ ಮಾಡಿದ್ವಿ. ಅಂತಿಮ ಸಭೆ, ಕೊನೆಯ ಸಭೆ 21ನೇ ತಾರೀಕು
ನಮ್ಮ ಅವತ್ತು ರಂಜಾನ್ ಹಬ್ಬ ಅವತ್ತು ಸಾಯಂಕಾಲ ನಮ್ಮನ್ನೆಲ್ಲ ಕರೆದಿದ್ರು. ಆ ಸಭೆಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳು ಹಾಗೂ KPC ಅಧ್ಯಕ್ಷ DK ಶಿವಕುಮಾರ್ ಅವರು, ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಾವಣಗೆರೆ ಮಲ್ಲಿಕಾರ್ಜುನ್, ಹಾಗೂ ಆ ಸಭೆಯಲ್ಲಿ ನಮ್ಮ ಎಲ್ಲ ಅಲ್ಪಸಂಖ್ಯಾತರ ಮುಖಂಡರು, ಅದರಲ್ಲಿ ಜಮೀರು, ನಾನು, ನಜೀರು, ಹ್ಯಾರಿಸು, ರಿಜ್ವಾನು, ರಹೀಂ ಖಾನು, ಎಲ್ಲ ಅಲ್ಪಸಂಖ್ಯಾತರ ಮುಖಂಡರು ಅವತ್ತು ಜಬ್ಬಾರ್ ಇರಲಿಲ್ಲ, ಜಬ್ಬಾರ್ ದಾವಣಗೆರೆ ಇದ್ರು. ಸೊ ಆ ಸಭೆಯಲ್ಲಿ ನಾವು ತನ್ವೀರ್ ಸೇಠ್ ಬಂದಿರಲಿಲ್ಲ, ಅವ್ರು ಮೈಸೂರಲ್ಲಿ ಇದ್ರು, ಅವತ್ತು ಹಬ್ಬ ಅಂತ ಹೋಗಿದ್ರು. ನಾವೆಲ್ಲ ಚರ್ಚೆ ಮಾಡುವಾಗ ಸುಮಾರು 2 ಗಂಟೆ ಚರ್ಚೆ ಆಯಿತು. ಆ 2 ಗಂಟೆ ಚರ್ಚೆ ಆಗುವಾಗ ಸುರ್ಜೇವಾಲಾ ಅವರು ಹೇಳಿದ್ರು, ನಾವೆಲ್ಲ ಡಿಸ್ಕಸ್ ಮಾಡಿದ್ದೀವಿ ನೋಡಿ, ಅವರು ಈಗ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಯಾರಾದರೂ ತೀರೋದ್ರೆ ಅದು ಅವರು ಫ್ಯಾಮಿಲಿ ಕೊಡೋದಂಥ ಸಂಪ್ರದಾಯ ಅಂತ ಮಾತನ್ನು ಹೇಳಿ, ಅಲ್ಲಿ ನಾವು ಬಾಗಲಕೋಟೆಯಲ್ಲಿ ನಮ್ಮ ಮೇಟಿಯವರು ತೀರೋಗಿದ್ದಾರೆ. ಮೇಟಿಯವ್ರ ಮಗನಿಗೆ ನಾವು ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲೂ ಕೂಡ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಅದು ಯಾಕಂದರೆ ಶಾಮನೂರು ಬದುಕಿದ್ರೆ 2 ವರ್ಷ ಅವರೇ MLA ಆಗಿರ್ತಾ ಇದ್ರು. ಆ MLA 2 ವರ್ಷಕ್ಕೆ ಕೊಡಬೇಕು ಅಂತ ಅವರು ಯಾವ ರೀತಿ ನೀವು ಬಾಗಲಕೋಟೆ ಕೊಡ್ತಾ ಇರಾ ಅದೇ ರೀತಿ ಇಲ್ಲೂ ಕೂಡ ಕೊಡಬೇಕಂತ ಅವರ ಮನವಿಯನ್ನು ಮಾಡಿದ್ರು. ಆವಾಗ ಸುರ್ಜೇವಾಲಾ ಹೇಳಿದ್ರು, ಹೌದು ಸಂಪ್ರದಾಯ ಒಂದು ಕಡೆ ಮಾಡಿ ಕೊಡಿ ಸರಿ ಹೋಗಲ್ಲ, ಅವರು 2 ವರ್ಷ ಕಳೀಲಿ, ಆ 2 ವರ್ಷ ಆದಮೇಲೆ ಮತ್ತೆ ಜನರಲ್ ಎಲೆಕ್ಷನಲ್ಲಿ ಆವಾಗೂ ನಾವು ಅಲ್ಪಸಂಖ್ಯಾತ ಕನ್ಸಿಡರ್ ಮಾಡೋಂತಹ ಚರ್ಚೆ ಮಾಡ್ತೀವಿ ಹೇಳೋಂಥ ಮಾತನ್ನು ಹೇಳಿ ನಮ್ಮನ್ನೆಲ್ಲ ಒಪ್ಪಿಸಿ, ನಾನು ಮತ್ತೆ ಹೇಳ್ತೀನಿ, ನಮ್ಮನ್ನೆಲ್ಲ ಒಪ್ಪಿಗೆ ಪಡೆದು ಎಲ್ಲ ಅಲ್ಪಸಂಖ್ಯಾತರನ್ನ ಹೇಳಿ ಅವರ ಒಪ್ಪಿಗೆ ಪಡೆದು AICC ಅವರು ಅದನ್ನು ಸಮರ್ಥ ಅನೌನ್ಸ್ ಮಾಡಿದ್ರು. ಆ ಸಭೆಯಲ್ಲಿ ಆದಮೇಲೆ ನೆಕ್ಸ್ಟ್ ಡೇ ನಮ್ಮನ್ನ ಜಮೀರ್ ಅಹಮದ್ ಅವರು ಒಪ್ಕೊಂಡೇ ಹೋಗಿದ್ದು. ಪ್ರಶ್ನೆ ಅಷ್ಟೇ, ಒಂದು ವೇಳೆ ಆಗಲ್ಲ ಅಂತ ಹೇಳಿದ್ರೆ ಮೀಟಿಂಗ್ ವಾಕೌಟ್ ಮಾಡಿದ್ರೆ ನಮಗೂ ಅರ್ಥ ಆಗ್ತಾ ಇತ್ತು. ಆದರೆ ಯಾವುದೇ ಮಾಡದೆ ಆ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಕೊನೆಗೆ ನಾವು ಚರ್ಚೆ ಮಾಡಿ ಎಲೆಕ್ಷನ್ಗೆ ಪಕ್ಕದಲ್ಲೇ ಜಮೀರ್ ಅವ್ರಿಗೆ ಪಕ್ಕದಲ್ಲಿ ಮಲ್ಲಿಕಾರ್ಜುನ್ ಕೂತಿದ್ರು. ನೋಡ್ರಿ ನೋಡಪ್ಪ ಕ್ಯಾಂಪೇನ್ ನೀನು ಬರಬೇಕಪ್ಪ ಅಂತ ಅವರು ಮನವಿ ಕೂಡ ಮಾಡಿದ್ರು. ಮನವಿ ಅದಕ್ಕೆ ಅವ್ರು ಹೇಳಿದ್ರು, 1-2-3 ವರ್ಷ ಹೋಗ್ಲಿ ಆಮೇಲೆ ನಾನು ಬರ್ತೀನಿ ಹೇಳಂತ ಮಾತನ್ನು ಕೂಡ ಅವ್ರು ಹೇಳಿದ್ರು. ಪಾಯಿಂಟ್ ಟು ಬಿ ನೋಟೆಡ್. ಅವ್ರ ಪಕ್ಕದಲ್ಲೇ ಕೂತಿದ್ರು ಮಲ್ಲಿಕಾರ್ಜುನ್. ಆವಾಗ ಮಲ್ಲಿಕಾರ್ಜುನ್ ಜಮೀರ್ ಹೇಳಿದ್ರು, ನೀವು ಕ್ಯಾಂಪೇನ್ ಬರಬೇಕಪ್ಪ ಅಂತ ಹೇಳಿದ್ರೆ ಆಯ್ತು 2-3 ದಿವಸ ಬಿಟ್ಕೊಂಡು ನಾನು ಬರ್ತೀನಿ ಹೇಳಿದ ಮಾತನ್ನು ಹೇಳಿ, ಅದಾದಮೇಲೆ ಏನು ಗೊತ್ತಿ ಅರ್ಥನೇ ಆಗಲಿಲ್ಲ ನಮಗೆ. ಅಲ್ಪಸಂಖ್ಯಾತ ಟಿಕೆಟ್ ಕೊಡದೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದೆ, ಗುರುಗಳನ್ನ ಅವಮಾನ ಮಾಡಿ ಅಂತ ಹೇಳಿಬಿಟ್ಟು ಅದೆಲ್ಲಿಂದ ಬಂತು ಗೊತ್ತಿಲ್ಲ, ಆ ರೀತಿಯಲ್ಲಿ ಬಿಂಬನೆ ಮಾಡಿದ್ರು. ಅದಾದಮೇಲೆ ವಿಡ್ರಾವಲ್ ಮಾಡೋಕ್ಕೆ ನಾಮಿನೇಷನ್ ಮಾಡೋದು ಕೆಲವರು ಮುಸ್ಲಿಂ ಮುಖಂಡರುಗಳು ಕೆಲವು ಅವರು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೆಲವು 4 ಜನ ನಮ್ಮ ಹಿರಿಯರಿಗೆ, ನಮ್ಮ ಪಕ್ಷ ಮುಖಂಡರಿಗೆ ಹೋಗಿ ಅಂತ ಹೇಳಿದರು. 4ರಲ್ಲಿ 2 ಬರಲಿಲ್ಲ. ನಾನು ಮತ್ತು ರಿಜ್ವಾನು ದಾವಣಗೆರೆಗೆ ಹೋಗಿ ಸಾದಿಕ್ ಪೈಲನ್ ಅವ್ರ ಮನವೊಲಿಸಿ ಅವ್ರಿಗೆ ಮುಖ್ಯಮಂತ್ರಿಗಳ ಸಂದೇಶ ಕೊಟ್ಟು ಅವ್ರನ್ನ ಎಲ್ಲ ಮಾತಾಡಿಸಿ ಕೊನೆಗೆ 4 ಜನ ಅಂದರೆ ಜಮೀರ್ ಅಹಮದ್ ಮತ್ತು ಜಬ್ಬಾರ್ ಇಬ್ಬರು ಬರಲಿಲ್ಲ. ಸಾಕಷ್ಟು ವಿಚಾರಗಳನ್ನು ಇಲ್ಲ ಜಬ್ಬಾರ್ ಅಲ್ಲ, ಜಮೀರ್ ಅಹಮದ್ ಮತ್ತೆ ನಜೀರ್ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ಗೆ ಮುಖ್ಯಮಂತ್ರಿಗಳು ಹೋಗ್ಬೇಕಂತ ಹೇಳಿದ್ರು. ಜಮೀರ್ ಅಹಮದ್ ಅವರು ಫೋನ್ ಸ್ವಿಚ್ ಆಫ್ ಆಗಿತ್ತು ಅವತ್ತು, ಬರಲಿಲ್ಲ. ಹೌದು, ಅವ್ರು ಸ್ವಿಚ್ ಆಫ್ ಆಗಿತ್ತು, ಫೋನ್ ಸಿಗಲೇ ಇಲ್ಲ. ಮುಖ್ಯಮಂತ್ರಿಗಳು ಅವರ ಸ್ಟಾಫ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ನಜೀರ್ ಅಹಮದ್ ಹೇಳಿದ್ರು, ಇಲ್ಲ ನನಗೂ ಫೋನ್ ಸಿಗ್ತಾ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಸೊ ಕೊನೆಗೆ ಅಂತಿಮವಾಗಿ ಲಾಸ್ಟ್ ಮೂಮೆಂಟಲ್ಲಿ ನಾವು ಅವತ್ತು ಹೆಲಿಕಾಪ್ಟರಲ್ಲಿ ಹೊಟ್ಟಿದ್ದು ನಾವು, ಯಾಕಂದರೆ ಅವತ್ತು ಲೇಟ್ ಆಗಿಬಿಟ್ಟಿತ್ತು. ಚಿತ್ರದುರ್ಗ ಲ್ಯಾಂಡ್ ಮಾಡೋಕ್ಕೆ ಹೆಲಿಕಾಪ್ಟರ್ ಬರೋ ಕೊನೆ ಅಂತಿಮ ಘಟ್ಟದಲ್ಲಿ ನಜೀರ್ ಅಹಮದ್ ನಾನು ಕೂಡ ಬರಲ್ಲ ಅಂತ ಕೆಲವು ವಿಚಾರಗಳನ್ನು ಹೇಳಿ ಸಬೂಬ್ ಹೇಳಿ ಅವರು ಕೂಡ ಬರಲಿ, ಯಾಕಂದರೆ ಮುಖ್ಯಮಂತ್ರಿಗಳು ಅವ್ರಿಗೆ ಹೋಗಲೇಬೇಕಂತ ಹೇಳಿದ್ರು. ನೀವು ಹೋಗ್ಬಿಟ್ಟು ಅದನ್ನು ನನ್ನ ಸಂದೇಶ ಮುಟ್ಟಿಸಿ ಅಂತ ನಜೀರ್ ಅಹಮದ್ಗೆ ಮತ್ತು ನನಗೆ ಮತ್ತು ರಿಜ್ವಾನ್ಗೆ ಹೇಳಿದ್ರು. ಅಂತಿಮ ಕೊನೆಗೆ ಏರ್ಪೋರ್ಟ್ ಬಂದು ಅಲ್ಲಿಂದ ವಾಪಸ್ ನಜೀರ್ ಅಹಮದ್ ಹೊರಟ್ಬಿಟ್ರು. ಏನು ಕಾರಣ ಅವರೇ ಹೇಳಬೇಕು. ನಾವು ಇಬ್ರು ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಕರ್ಕೊಂಡೆ ವಿಡ್ರಾ ಮಾಡಿಸಿ ಅದಂತೂ ನಿಮಗೆಲ್ಲ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದೆ ನಿಮಗೆ. ಪ್ರಶಾಂತ್ ಆದರೆ ನಾವು ಚುನಾವಣೆ ಮಾಡಿದ್ದೀವಿ. ಸಲೀಂ ಅಹಮದ್ ಅವರೇ, ಇವತ್ತು ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿದ ಒಟ್ಟಾರೆ ಉದ್ದೇಶ ಏನು? ನಜೀರ್ ಮತ್ತು ಜಮೀರ್ ಅಹಮದ್ ಬರೀ ಆಗ ಅಭ್ಯರ್ಥಿಯನ್ನು ಹಿಂತೆಗೆಸಲಿಲ್ಲ ಅಷ್ಟೇ ಅಲ್ಲ, ಅಲ್ಲಿ ಸಬುಟಾಜ್ ಮಾಡಿದ್ರು ಅಂತ ಅರ್ಥನ ಇವತ್ತು ನಿಮ್ಮ ಪತ್ರಿಕಾ ಹೇಳಿದಾರಲ್ಲ ಅವರು? ಹುನ್ನಾರ, ಷಡ್ಯಂತ್ರ ಎಲ್ಲ ಶಬ್ದಗಳನ್ನು ಬಳಸಿದ್ದಾರೆ ಪ್ರಶಾಂತ್. ನಮ್ಮ ಅಭ್ಯರ್ಥಿಯನ್ನು ಸೋಲಿಸುವ ಹುನ್ನಾರ ಷಡ್ಯಂತ್ರ ನಡೆದಿದೆ ಅಂತಿದ್ದಾರೆ. ಕೇಳಿದ ಅಲ್ಲ ಕೆಲವು ಪ್ರಶ್ನೆ ಕೇಳಿದ್ದಾರೆ, ನಾನು ಹೇಳ್ತೀನಿ ಅದಕ್ಕೆ. ಎಸ್, ನಾನು ನಮ್ಮ ಬೆಳಿಗ್ಗೆದ ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳಿದ್ರೆ ಕೆಲವರು ಏನು ಹೇಳಿದ್ರು, ಮೈನಾರಿಟೀಸ್ನ ಕಾನ್ಫಿಡೆನ್ಸ್ ತಗೊಳ್ದೆ, ಮುಖಂಡರ ಕಾನ್ಫಿಡೆನ್ಸ್ ತಗೊಳ್ದೆ
ಟಿಕೆಟನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಅಲ್ಪಸಂಖ್ಯಾತರ ಅನ್ಯಾಯ ಆಗಿದೆ ಅಂತ ಇಡೀ ದಾವಣಗೆರೆಯಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾಯಿತ್ತು. ನನಗೆ ಮತ್ತು ರಿಜ್ವಾನ್ ಅವ್ರಿಗೆ ಕಾಂಗ್ರೆಸ್ KPCC ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೂಡಲೇ ಹೋಗ್ಬೇಕಂತ ನಮಗೆ ಆದೇಶ ಮಾಡಿದ್ರು. ಅದು ನಮ್ಮ ಪಕ್ಷ ಧರ್ಮ. ಆ ಹಿಂದೆ ನಾವೆಲ್ಲ ಹೋಗಿ ಎಲೆಕ್ಷನ್ ಮಾಡಿದ್ದು ನಾವು. ಆದರೆ ಇವತ್ತು ಮತ್ತೇನಾಯಿತು, ಇಡೀ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಟಿಕೆಟ್ ಅಲ್ಪಸಂಖ್ಯೆ ಕೇಳಿದ್ವಿ, ಇವ್ರು ನೋಡಿ ಇಬ್ಬರು ಹೋಗಿ ಎಲೆಕ್ಷನ್ ಮಾಡಿದ್ದಾರೆ, ಅವು ಯಾಕೆ ಹೋಗಬೇಕಾಯಿತು ಹೇಳಂತಹ ರೀತಿಯಲ್ಲಿ ಅದನ್ನು ನಮ್ಮನ್ನು ಬಿಂಬಿಸಕ್ಕೆ ಪ್ರಯತ್ನ ಮಾಡಿದ್ರು. ಅಂದ್ರೆ ನಿಮ್ಮ ಅದಕ್ಕೆ ನಾವು ಸಮುದಾಯವನ್ನು ಎತ್ತಿ ಕಟ್ಟುವ ಪ್ರಯತ್ನ, ಈ ಟಿಕೆಟ್ ಸೆಲೆಕ್ಷನಲ್ಲಿ ಎತ್ತಿ ಕಟ್ಟುವಂಥ ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆಲ್ಲ ನಾವು ಹೆದರಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೆ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಏನು ನಾವು ಸಂದೇಶ ಕೊಡಬೇಕಂತ ಹೇಳಿದ್ರೆ, ಈ ಟಿಕೆಟ್ ಫೈನಲ್ ಸಮರ್ಥಗೆ ಟಿಕೆಟ್ ಕೊಡುವಲ್ಲಿ ನಮ್ಮೆಲ್ಲರದ್ದು ಪಾತ್ರ ಇದೆ. ಎಲ್ಲ ಅಲ್ಪಸಂಖ್ಯಾತರು ಮುಖಂಡರು ಸೇರಿ ಒಪ್ಪಿಗೆ ಕೊಟ್ಟ ನಂತರ AICC ಅವರು ಸಮರ್ಥನ ಟಿಕೆಟ್ ಕೊಟ್ಟಿದ್ದಾರೆ. ಅದು ಯಾರೋ ತಪ್ಪು ಭಾವನೆಗಳಿಂದ ಆದರೆ ಈ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು ಅಂತ ಹೇಳಿದ್ರೆ, ನಮಗೆ ಜವಾಬ್ದಾರಿ ಕೊಟ್ಟು ನಾವು ಕೆಲಸ ಎಲೆಕ್ಷನ್ ಮಾಡಿದ್ದು ನಿಜ. ಆದರೆ ಟಿಕೆಟ್ ಸೆಲೆಕ್ಷನಲ್ಲಿ ಇವತ್ತು ಏನು ಎಲ್ಲ ಮುಖಂಡರು ಮಾತಾಡ್ತಾರಲ್ಲ, ಅವ್ರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಎಲ್ಲ ಸಮರ್ಥನೆ ತಗೊಂಡು ನಮ್ಮ ಸಂಪೂರ್ಣ ಬೆಂಬಲ ಸಹಕಾರದಿಂದ ಅವರು ಟಿಕೆಟ್ ಅನೌನ್ಸ್ ಮಾಡಿದ್ರು. ಇದು ನಾವು ಕ್ಲಾರಿಫೈ ಮಾಡಬೇಕು. ಬಟ್ ಸಲೀಂ ಅಹ್ಮದ್, ಗ್ರೌಂಡ್ ಇಂದ ಬರ್ತಾ ಇರತಕ್ಕಂತ ರಿಪೋರ್ಟ್, ನಾನು ಬೆಳಿಗ್ಗೆ ಹೇಳಿದೆ, ಸಲೀಂ ಅಹ್ಮದ್, ಗ್ರೌಂಡ್ ಇಂದ ಬರ್ತಾ ಇರತಕ್ಕಂತ ರಿಪೋರ್ಟ್ಗಳು ಹೇಳ್ತಾ ಇವೆ, ಹೇಳಿ, ಮುಸ್ಲಿಮರು 25,000 to 30,000 ವೋಟ್ಗಳು ಕಾಂಗ್ರೆಸ್ನಿಂದ ಚದರಿ ದೂರ ಹೋಗ್ತವೆ ಅಂತ. 30,000 ವೋಟ್ಗಳವರೆಗೆ ಮುಸಲ್ಮಾನರು SDPIಗೆ ಒಂದು 10,000, ಇನ್ನೊಬ್ಬರಿಗೆ ಒಂದು 10,000, ಆ ರೀತಿಯ ವೋಟ್ಗಳ ಚದರು ಹೋಗಿವೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಂದು ಕಳವಳದ ವಾತಾವರಣ ಇದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿಯ ತರಾತುರಿಯನ್ನು ಗಮನಿಸಿದ್ರು ಕೂಡ ನನಗೆ ಹಾಗೆ ಅನ್ನಿಸ್ತು, ಗೆಲ್ತಿದ್ರೆ ನೀವ್ಯಾಕೆ ಪತ್ರಿಕಾಗೋಷ್ಠಿ ಮಾಡ್ತಿದ್ರಿ? ಇಲ್ಲ, ಯಾವ ತರಾತುರಿ ಇಲ್ಲ. ನಾನು ಇವಾಗ ಹೇಳಿದೆ, ನಾವು ಪತ್ರಿಕಾಗೋಷ್ಠಿ ಮಾಡೋದಂತಹ ಉದ್ದೇಶ ಅಂತ ಹೇಳಿದೆ. ಎರಡನೇದಾಗಿ ನಾನು ಇವತ್ತು ಬೆಳಿಗೂ ಹೇಳಿದೆ, ಕೆಲವು ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಮುಖಂಡರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಸೋಲ್ಸೋಕ್ಕೆ ಒಂದು ಷಡ್ಯಂತ್ರ ಹುನ್ನಾರ ಮಾಡಿದ್ದಾರೆ ಅಂತ ಹೇಳೋಂಥ ಮಾತು ಕೂಡ ನಾನು ಹೇಳಿದೆ. ಅದನ್ನು ಈಗಾಗಲೇ ಅದನ್ನು ಗಮನಿಸಿದ್ದಾರೆ, AICC ಗಮನಿಸಿದ್ದಾರೆ, ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ, KPCC ಅಧ್ಯಕ್ಷರು ಕೂಡ ಗಮನಿಸಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಏನು ಮಾಡೋಕ್ಕೆ ಅವ್ರು ಮಾಡ್ತಾರೆ. ಆದರೆ ಇದೆಲ್ಲಾದರೂ ಕೂಡ ಅಲ್ಪಸಂಖ್ಯಾತರ ಓಟು ಅಲ್ಪಸಂಖ್ಯಾತರ ಓಟು ಕೂಡ ಜಾಸ್ತಿ ಏನು ಚದರಿಲ್ಲ. ಅಲ್ಪಸಂಖ್ಯಾತರು ಯಾರು ವ್ಯಕ್ತಿ ನೋಡಿ ಓಟ್ ಹಾಕಲ್ಲ, ಒಂದು ಪಕ್ಷಕ್ಕೆ ಓಟ್ ಹಾಕೋದು. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಮೇಲೆ, ವಿಚಾರಧಾರೆಗಳ ಮೇಲೆ ಓಟ್ ಹಾಕ್ತಾರೆ. ಅದೇ ರೀತಿ ಸಾಮಾನ್ಯ ಸಿದ್ದರಾಮಯ್ಯ ನಾಯಕತ್ವಕ್ಕೆ DK ಶಿವಕುಮಾರ್ ನಾಯಕತ್ವ ನೋಡಿ ಅದನ್ನು ಓಟ್ ಹಾಕ್ತಾರೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ಈಗ ನಿರಂತರವಾಗಿ ಯಾವ ಥರ ಹೋರಾಟ ಮಾಡ್ತಾರೆ, ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧವಾಗಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಭೆ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದು ವಿಶೇಷವಾಗಿ ಅಲ್ಪಸಂಖ್ಯಾತರ ಪರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕ್ತಾರೆ. ಒಬ್ರು ತಿಳ್ಕೊಂಡ್ರೆ ರಾಜಕೀಯ ವರದಿಗಾರನಾಗಿ ನನಗೆ ಇವತ್ತು ಅನ್ಸಿದ್ದು ಹೇಳ, ಅದು ಅವರ ಭ್ರಮೆ. ಅದು ಸಲೀಂ, ರಾಜಕೀಯ ವರದಿಗಾರನಾಗಿ ನನಗೆ ಅನ್ಸಿಲ್ಲ. ಹೇಳಿ ಸರ್. ಕಾಂಗ್ರೆಸ್ನ ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್, ಯೂಸುಫ್ ಪಠಾಣ್ ಇವರೆಲ್ಲರೂ ಕೂತಿದ್ದೆಲ್ಲಿ ಇವತ್ತು ಪತ್ರಿಕಾಗೋಷ್ಠಿಗೆ? KPCCಯ ಕಚೇರಿಯಲ್ಲಿ. KPCCಯ ಅಧ್ಯಕ್ಷರ ಪರವಾಗಿರ್ತಕ್ಕಂಥ ಒಂದು ಗುಂಪು, ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಇನ್ನೊಂದು ಗುಂಪಿನ ಮುಸ್ಲಿಂ ನಾಯಕರ ವಿರುದ್ಧ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿದ್ದೀರಿ. ಅಂದರೆ ಇದರಲ್ಲಿ ನಿಮ್ಮ ಎರಡು, ಇದು ಬರೀ ಮುಸ್ಲಿಂ ನಾಯಕರ ತಿಕ್ಕಾಟ ಅಲ್ಲ, ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಇದ್ದಾರೆ. ಯಾವ ಬಣನೂ ಇಲ್ಲ, ಯಾವ ಗುಂಪು ಇಲ್ಲ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ವಿಶೇಷವಾಗಿದ್ದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಧನ್ಯವಾದ. ಅದೇ ರೀತಿ ಈ ಕ್ಷೇತ್ರಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ವಿ ಅವರಿಗೆ ಧನ್ಯವಾದ ಅರ್ಪಣೆ ಮಾಡೋಕ್ಕೆ ಅದಕ್ಕೆ KPCCಯಲ್ಲಿ ಮಾಡಿದ್ದು ನಾವು, ಇಲ್ಲಾಂದ್ರೆ ಬೇರೆ ಕಡೆ ಮಾಡ್ತಾಯಿದ್ದು ನಾವು. ಅದನ್ನು ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಕೆಲವು ವಿಚಾರಗಳನ್ನು ಹೇಳಬೇಕಾಯ್ತು, ಅದನ್ನು ನಾವು ಹೇಳಿದ್ದೀವಿ. ಆದರೂ ಕೂಡ ನಾವು ಯಾರ ಹೆಸರು ಕೂಡ ತೊಗೊಂಡಿಲ್ಲ. ಎಲ್ಲ ಪತ್ರಿಕೆಯವರೆಲ್ಲ ಕೇಳಿದ್ರು, ಹೆಸರು ಹೇಳ್ಬಿಡಿ, ಅವ್ರು ಬರ್ದ ಇವ್ರದ್ದು ಹೇಳಿ, ನಾವು ಹೆಸರು ಹೇಳಲ್ಲ. ಅದು ಪಕ್ಷ ನೋಡುತ್ತೆ, ಪಕ್ಷ ತೀರ್ಮಾನ ಮಾಡುತ್ತೆ. ನಾವೊಬ್ಬ ಶಿಸ್ತಿನ ಸಿಪಾಯಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ನಾವು ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ವಿ ಅಂತ ಹೇಳಿದ್ವಿ. ನಮ್ಮ ಗೆಲುವು ಖಚಿತ ಕೂಡ ಹೇಳಿದ್ವಿ. ಇವ್ರು ಎಷ್ಟು ಏನು ಮಾಡೋದು ಕೂಡ, ಯಾರು ಏನು ಮಾಡೋದು ಕೂಡ ಜನ ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂತ ವಿಶ್ವಾಸ ನಮಗಿದೆ. ಇವತ್ತು ಎರಡು ವಿಚಾರಗಳನ್ನು ಇಟ್ಕೊಂಡು ನಾವು ಓಟನ್ನು ಕೇಳಿದ್ವಿ. ಒಂದು, ಶಾಮನೂರವರ 35 ವರ್ಷಗಳ ಆ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸೇವೆ, ಮತ್ತು ನಮ್ಮ 5 ಗ್ಯಾರಂಟಿಗಳು. ಅದು ಏನು ಗ್ಯಾರಂಟಿ, ಅದು ಚುನಾವಣೆಗೆ ಅವ್ರ ಗೆಲ್ಲಿಗೆ ಶ್ರೀರಕ್ಷೆ ಆಗಲಿದೆ ಅಂತ ಮಾತನ್ನು ಕೂಡ ಹೇಳಿದೆ. ಅದೊಂದು ಗೆಲುವು ಖಚಿತ. ನಾವು ಗೆಲ್ತೀವಿ. ನಾವು ಅದು ಯಾವುದೇ ಒಂದು ಡೌಟ್ ಇರೋಕ್ಕೆ ಹೋಗ್ಬಿಡಿ, ನಾವು ಸಮರ್ಥ ಗೆಲ್ತಾರೆ. ಬಟ್ ಸಲೀಂ ಅಹ್ಮದ್, ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಾರೆ, ನಾನಲ್ಲಿ ಹೋಗಿದ್ದೆ, ಚುನಾವಣಾ ಒಂದು ರೋಡ್ ಶೋ ಮಾಡಿದೆ, ಅದು ದಾವಣಗೆರೆ ಉತ್ತರದಲ್ಲಿ ಇತ್ತು ಬಿಡಿ, ರೋಡ್ ಶೋ ಮಾಡಿದೆ, ಒಂದು ಪತ್ರಿಕಾಗೋಷ್ಠಿ ಮಾಡಿದೆ, ಮಲ್ಲಿಕಾರ್ಜುನ್ ಅವ್ರ ಜೊತೆ ಕೈ ಹಿಡ್ಕೊಂಡು ನಿಂತ್ಕೊಂಡೆ. ಜಮೀರ್ ಅಹ್ಮದ್ ಖಾನ್ ಪಾರ್ಟಿಯ ಅಲಾಕಮಾನ್ಗೆ ಹೇಳ್ತಾರೆ ಅದನ್ನು.
ಹೇಳ್ಬೋದು. ನಾವು ಇಲ್ಲ ಅಂತ ಹೇಳಿದ್ವಾ? ನಾವೇನಾದರೂ ಯಾರ ಹೆಸರು ಹೇಳಿದ್ವಾ? ಅದು ಪಕ್ಷ ನೋಡುತ್ತೆ ಯಾರು ಏನು ಮಾಡಿದ್ದಾರೆ, ಸಲೀಂ ಅಹಮದ್ ಎಲ್ಲಿ ಕೆಲಸ ಮಾಡಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ್ಯಾವ ಸಭೆಗೆ ಹೋಗಿದೆ, ಯಾವ್ಯಾವ ಮೀಟಿಂಗ್ ಮಾಡಿದ್ದಾರೆ ಅಂತ ಎಲ್ಲ ಮಾಹಿತಿ ನಮ್ಮ ಪಕ್ಷಕ್ಕಿದೆ. ಸೊ ಯಾವ್ಯಾವ ಮುಖಂಡರು ಎಲ್ಲ ಹೋಗಿದ್ದಾರೆ ಅಂತ ಮಾಹಿತಿ ಪಕ್ಷಕ್ಕೆ ಇದ್ದೇ ಇದೆ. ಅದರಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಯಾರು ಹೆಸರು ಹೇಳಕ್ಕೆ ಹೋಗಲಿಲ್ಲ. ಆದರೆ ನಮಗೆ ಏನು ತಿಳಿಸಿದ ವಿಚಾರವನ್ನು ನಾನು ಅದರಲ್ಲಿ ಹೇಳಿದೆ. ಹೌದು, ಕೆಲವು ಷಡ್ಯಂತ್ರಗಳು ನಡೆದಿದೆ, ಕೆಲವರು ಕಾಂಗ್ರೆಸ್ ಪಕ್ಷ ಸೋಲ್ಸೋಕ್ಕೆ ಹುನ್ನಾರ ಮಾಡಿದ್ದಾರೆ ಹೇಳಂತ ಮಾತನ್ನು ಹೇಳಿದೆ. ಅದರಲ್ಲಿ ಏನೇ ದೊಡ್ಡ, ಆದರೆ ಅದು ಯಾರ್ಯಾರು ಮಾಡಿದ್ರು, ಏನು ಮಾಡಿದ್ರು, ಯಾವ ಥರ ಮಾಡಿದ್ರು, ಯಾರು SDP ಫೈನಾನ್ಸ್ ಮಾಡಿದ್ರು, ಯಾರು ಇಂಡಿಪೆಂಡೆಂಟ್ಗೆ ಹಣ ಕೊಟ್ಟರು, ಎಲ್ಲ ವಿಚಾರಗಳು ಅವರಿಷ್ಟು ಅದನ್ನು ಗಮನಿಸ್ತಾರೆ. ಈಗ ಬಂತು ನೋಡಿ ವಿಷಯ, ಹುನ್ನಾರ ಷಡ್ಯಂತ್ರದ ಸ್ವರೂಪ ಏನು ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. ಅಂದರೆ SDPIಗೆ ಫಂಡಿಂಗ್ ಮಾಡಿದ್ದು ಜಮೀರ್ ಅಹಮದ್ ಖಾನ್ ಮತ್ತು ಅವರ ಬೆಂಬಲಿಗರು. ಎಕ್ಸ್ಪ್ಲಿಸಿಟ್ಲಿ ಅದನ್ನೇ ಹೇಳಿಬಿಡಿ ಅಲ್ವಾ, ಅಟ್ಲೀಸ್ಟ್ ಅದೊಂದು ಚರ್ಚೆ ಆದರೂ ಆಗತ್ತೆ ಇವತ್ತು. ನಾನು ಹೇಳೇ ಇಲ್ಲ, ನಾನು ಯಾರ ಹೆಸರು ಹೇಳಿಲ್ಲ. BJP ಅವರು ಮಾಡಿರ್ಬೋದಲ್ಲ, ಅಲ್ಲ BJP ಅವರು SDPಗೆ ಫಂಡಿಂಗು ಮಾಡಿರ್ಬೋದಲ್ಲ. ಸರ್, BJP ಅವ್ರು ಮಾಡಿರೋ ದೊಡ್ಡ ವಿಷಯ ಅಲ್ಲ, ಅದೊಂದು ಚುನಾವಣಾ ತಂತ್ರ, ರಣತಂತ್ರ ಅನ್ನಿಸಿಕೊಳ್ಳುತ್ತೆ. ಅಲ್ಲ, ನಾನು ಯಾವುದೇ ಹೆಸರು ನಿಮ್ಗೆ ಹೇಳಿಲ್ಲ. ನೀವು ನಿಮ್ಮ ವಿಶ್ಲೇಷಣೆ ನೀವು ಮಾಡ್ಕೊಳ್ತೀರ, ನೀವು ಅದಕ್ಕೆ ಸ್ವತಂತ್ರ ಇದ್ದೀರಾ, ನಮಗೇನು ಅಭ್ಯಂತರ ಇಲ್ಲ. ಆದರೆ ನಾನು ಹೇಳಿದ್ದು ನಿಮಗೆ ಯಾರ್ಯಾರು ಮಾಡಿರ್ತಾರೆ ಅದೆಲ್ಲ ಮಾಹಿತಿಗಳು ಮುಂದೆ ಮುಖ್ಯಮಂತ್ರಿಗಳಿಗೆ, KPC ಅಧ್ಯಕ್ಷರಿಗೆ ಗೊತ್ತೇ ಆಗುತ್ತೆ, AIC ಜನರಲ್ ಸೆಕ್ರೆಟರಿ ಅವ್ರಿಗೂ ಗೊತ್ತಾಗುತ್ತೆ. ಅದರಿಂದ ಯಾಕಂದ್ರೆ ಎಲ್ಲ ಜನರಲ್ ಸೆಕ್ರೆಟರಿ ಕೂಡ 10 ದಿವಸ ಇಲ್ಲೇ ಇದ್ದರು. ಮುಖ್ಯಮಂತ್ರಿಗಳು ಎಲ್ಲ ಮಾಹಿತಿ ಸಿಗ್ತಾ ಇತ್ತು, ಅಧ್ಯಕ್ಷರಿಗೂ ಮಾಹಿತಿ ಸಿಗ್ತಾ ಇತ್ತು. ಅದರಿಂದ ಅದೆಲ್ಲ ಗಮನ ಹರಿಸ್ತಾ ಇದ್ದಾರೆ. ಬಟ್ ಸಲೀಂ ಅಹಮದ್ ಅವರು ಬಾಗಲಕೋಟೆಗೆ ಹೋದರು, ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವ್ರು ನೋಡಿ ಕೇರಳಕ್ಕೆ ಹೋದೆ, ತಮಿಳ್ನಾಡಿಗೆ ಹೋದೆ, ಸಿದ್ದರಾಮಯ್ಯನವರ ಜಯಕಾರವನ್ನು ಅದೇ ಜಮೀರ್ ಅಹಮದ್ ಖಾನ್ ಹಾಕಿದರು. ಪೊಲಿಟಿಕಲ್ ಸೆಕ್ರೆಟರಿಯಾಗಿ ನಜೀರ್ ಇವತ್ತು ಕೂಡ ಅವ್ರ ಜೊತೆ ಆ್ಯಕ್ಟಿವ್ ಇದ್ದಾರೆ. ಅಂದರೆ ನೀವು ಏನು ಹೇಳಲಿಕ್ಕೆ ಬಯಸ್ತಿದ್ದೀರಿ ಅನ್ನೋದೇ ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ. ಇದು ಅವರನ್ನು KC ವೇಣುಗೋಪಾಲ್ 33 ಕ್ಷೇತ್ರದ ಇನ್ಚಾರ್ಜ್ ಆಗಿ ಕೇರಳಕ್ಕೆ ಕರೆಸ್ಕೊಳ್ತಾರೆ ಜಮೀರ್ ಅಹಮದ್ ಖಾನ್ರನ್ನು. ಇರ್ಬೋದು, ಏನು ಅದಕ್ಕೆ ಅದಕ್ಕೆ ಏನು ಅದ್ರ ಬಗ್ಗೆ ನೆಗೆಟಿವ್ ಏನು ಮಾತಾಡ್ತಾನೆ ಇಲ್ಲ ನಾನು. ಆದರೆ ಯಾರು ಏನೇನು ಮಾಡಿದ್ರು ಅಂತ ಎಲ್ಲ ಮಾಹಿತಿ ಪಕ್ಷದ ನಮ್ಮ AIC ಜನರಲ್ ಸೆಕ್ರೆಟರಿ ಅವ್ರಿಗೆ ಗೊತ್ತಿದೆ, ಮುಖ್ಯಮಂತ್ರಿಗೆ ಗೊತ್ತಿದೆ, KPC ಅಧ್ಯಕ್ಷರಿಗೂ ಗೊತ್ತಿದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಏನು ಮಾಡೋಕ್ಕೂ ಮಾಡ್ತಾರೆ. ಅಂದರೆ ಅವರೇನು SDPI ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡಿದರು, ಉಳಿದ ಮುಸಲ್ಮಾನ್ ಅಭ್ಯರ್ಥಿಗಳಿಗೂ ಸಪೋರ್ಟ್ ಮಾಡಿದರು ಅಂತಕ್ಕಂಥದ್ದು. ಅಂದರೆ ಬರೀ ಫಂಡಿಂಗ್ ಅಷ್ಟೇ ಅಲ್ಲ ನೋಡಿ, ಒಂದು ನರೇಟಿವ್ ಬಿಲ್ಡ್ ಆಯಿತು. ಮೊದಲ ಬಾರಿ ಸಲೀಂ ಅಹಮದ್ ನಾನು ನೋಡಿದ್ದು ಕರ್ನಾಟಕದಲ್ಲಿ ಇದನ್ನು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಅಂತ ಮುಸ್ಲಿಂ ಯುವಕರಲ್ಲಿ ಒಂದು ರೀತಿಯ ನರೇಟಿವ್ ಬಿಲ್ಡ್ ಆಗಿದ್ದು ನಾವು ನೋಡಿದ್ದೇ ಮೊದಲ ಬಾರಿ ದಾವಣಗೆರೆಯಲ್ಲಿ. ಅದರ ಹಿಂದೆ ಜಮೀರ್ ಅಹಮದ್ ಖಾನ್ ಮತ್ತು ಅವರ ಬೆಂಬಲಿಗರು ಇದ್ದರು ಅನ್ನೋದೇನು ಈಗೇನು ರಹಸ್ಯದ ಸಂಗತಿ ಅಲ್ಲ. ಅದು ನಿಮ್ಮ ವಿಶ್ಲೇಷಣೆ. ಅದು ಸರ್ ಆಯ್ತು ಸರ್, ಈಗ ಹುನ್ನಾರ ಮತ್ತು ಷಡ್ಯಂತ್ರದ ಸ್ವರೂಪಗಳು ಏನೇನಿದ್ದು, ಒಂದು ತಾವೇ ಹಿಂಟ್ ಕೊಟ್ರಿ SDPI ಅಭ್ಯರ್ಥಿಗೆ ದುಡ್ಡು, ಇತರ ಪಕ್ಷೇತರರಿಗೆ ದುಡ್ಡು ಅಂತ. ನಮಗೆ ಬಂದ ಮಾಹಿತಿ, ಚುನಾವಣೆಯ ಮತದಾನದ ಸಮಯ ಮುಗಿದ ನಂತರ ಯಾರ ಬೆರಳಿಗೆ ಇಂಕ್ ಇರೋದಿಲ್ವೋ ಅವರಿಗೂ ದುಡ್ಡು ಹಂಚಲಾಗಿದೆ ಅಂತ, ಓಟ್ ಹಾಕದೇ ಇದ್ದವರು, ಮತದಾನದಿಂದ ದೂರ ಉಳಿದವ್ರಿಗೆ. ಇನ್ನು ಕೆಲವರನ್ನ ಗಾಡಿ ಕೊಟ್ಟು ಎಲ್ಲ ಟ್ರಿಪ್ಪಿಗೆ ಹೋಗಿ ಅಂತ ಮತದಾನದ ದಿವಸವೇ ಹೊರಗೆ ಕಳಿಸಲಾಯಿತು ಅಂತಾರೆ. ಗೋವಾ ಕಳಿಸಿದ್ರು ಅಂತ. ಇವೆಲ್ಲವೂ ನಡೆದಿದೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಮೊನ್ನೆವರೆಗೂ ನಾವು ಲಾಸ್ಟ್ ಡೇ ಎಲ್ಲಿವರೆಗೂ ಅಲ್ಲಿ ಹೋಗಿದ್ವಿ. ನಿನ್ನೆ ನಾವು ಚುನಾವಣೆ ದೃಷ್ಟಿಯಿಂದ ಅಲ್ಲಿ ಹೋಗಬಾರ್ದು ಅಂತ ನಿನ್ನೆ ನಾವು ಆದರೆ ಮಾಹಿತಿ ತಗೊಳ್ತಾ ಇದ್ವಿ. ಸಣ್ಣ ಪುಟ್ಟ ಘಟನೆಗಳು ಆಗಿದೆ, ಅದೆಲ್ಲ ನಾವು ರಿಪೋರ್ಟ್ ತೊಗೊಳ್ತಾ ಇದ್ದೀವಿ ಆ ಡಿಸ್ಟ್ರಿಕ್ಟಿಂದ, ಆ ಕ್ಷೇತ್ರದಿಂದ. ಅದನ್ನು ತೊಗೊಂಡ್ಮೇಲೆ ನಾವು ಅದನ್ನ ಬಗ್ಗೆ ಚರ್ಚೆ ಮಾಡಿಬಿಟ್ಟು, ಈಗಾಗಲೇ ರಿಪೋರ್ಟು ಕೂಡ KPC ಅಧ್ಯಕ್ಷರು ಕೂಡ ಹೋಗಿದೆ ರಿಪೋರ್ಟು, ಏನೇನಾಗಿದೆ ಕ್ಷೇತ್ರದಲ್ಲಿ ಅಂತ. ಅದು ನೇರವಾಗಿ ಜಿಲ್ಲೆಯಿಂದ ಬರುತ್ತೆ ಅದು. ಅದರಿಂದ ಆ ವಿಚಾರಗಳು KPC ಅಧ್ಯಕ್ಷರು ಗಮನಿಸ್ತಾರೆ, ಮುಖ್ಯಮಂತ್ರಿಗಳು ಕೂಡ ಗಮನಿಸ್ತಾರೆ. ಸೊ ಒಟ್ಟಾರೆ ನಾವು ನಮ್ಮ ಇವತ್ತಿನ ಬೆಳಗಿನ ಪತ್ರಿಕಾಗೋಷ್ಠಿ ನಾವು ಕ್ಲಾರಿಫೈ ಮಾಡೋಕ್ಕೆ, ಈ ಟಿಕೆಟ್ ಕೊಟ್ಟಿದ್ದೇನೋ ಎಲ್ಲರ ಸಮ್ಮುಖದ ಚರ್ಚೆ ಆಗಿ ಅಲ್ಪಸಂಖ್ಯಾತರ ಮುಖಂಡರ ರಜಾಮಂದಿಯಿಂದ, ಅವರ ಒಪ್ಪಿಗೆಯಿಂದ ಆ ಟಿಕೆಟನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಮೇಲೆ ದೋಷಣೆ ಮಾಡೋದು ಬೇಡ. ನಾವು ಅಲ್ಪಸಂಖ್ಯಾತರು ಅವರು ರೆಕಮೆಂಡ್ ಮಾಡಿದ್ರು, ನಾವು ಕ್ಯಾಂಪೇನ್ ಹೋಗಿಬಿಟ್ವಿ ಅಂತ ಹೇಳೋಂಥದ್ದು ಮಾತು ಬೇಡ. ನಾವು ನಮ್ಮ ಪಕ್ಷ ಧರ್ಮವನ್ನು ನಾವು ಕಾರ್ಯಕರ್ತರು ಮಾಡಿದ್ದೀವಿ. ಆ ಟಿಕೆಟ್ ಕೊಡುವಾಗ ಈ ಒಮ್ಮತದಿಂದ ಎಲ್ಲ ಸೇರಿ ಆ ಟಿಕೆಟನ್ನು ಒಪ್ಪಿಗೆ ಪಡೆದು ಸಮರ್ಥನ ಅನೌನ್ಸ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ, ಯಾಕಂದರೆ ಇಡೀ ರಾಜ್ಯದಂತ ಅದು ಪ್ರಚಾರ ಮಾಡ್ತಾ ಇದ್ದಾರೆ, ಯಾರು ಅಲ್ಪಸಂಖ್ಯಾತರ ಮುಖಂಡರು ಕೇಳಿದೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಒಂದು ಎಲ್ಲ ಕಡೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಆ ಕ್ಲಾರಿಫೈ ಮಾಡೋಕ್ಕೆ ನಾವು ಇವತ್ತು ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಎಕ್ಸ್ಟೆಂಡೆಡ್ ಪ್ರೆಸ್ ಕಾನ್ಫರೆನ್ಸ್ ಆಗಿ ಇವತ್ತು ನನ್ನ ಕರೆದಿದ್ರಿ.
ಅವತ್ತು ನಾನು ಹೇಳಿದ್ದೆ 10ನೇ ತಾರೀಕು ಬಂದು ಮತ್ತೆ ನಿಮ್ಮಲ್ಲಿ ಬರ್ತೀನಿ ಅಂತ ಹೇಳಿದೆ. ನುಡಿದಂತೆ ನಡೆದೀನಿ ನಾನು. ನಾನು ಏನೆಲ್ಲ ವಿಚಾರ ಹೇಳಿದ್ದೀನಿ ಅದೆಲ್ಲ ಸತ್ಯ ಇದೆ. ಬಟ್ ಸಲೀಂ ಅಹಮದ್, ಅಲ್ಪಸಂಖ್ಯಾತರ ಸಮುದಾಯದ ಯುವಕರಲ್ಲಿ, ಭಾಳ ಮುಖ್ಯವಾಗಿ ಯುವಕರಲ್ಲಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ನಾನು ನೋಡ್ತಾ ಇದ್ದೆ ಇಲ್ಲಿ ಪ್ಯಾನಲಲ್ಲಿ ಬಂದಿರತಕ್ಕಂಥವ್ರು ನಿಮ್ಮನ್ನೆಲ್ಲ ಮೀರ್ ಸಾದಕ್ ಅಂತೆಲ್ಲ ಕರಿತಾ ಇದ್ರು. ಜಮೀರ್ ಅಹಮದ್ ಖಾನ್ ಅದೇ ಸಮುದಾಯದಲ್ಲಿ ಇವತ್ತು ಹೀರೋ ಆಗ್ತಿದ್ದಾರೆ, ಸಮುದಾಯದ ನಾಯಕರಾಗಿ ಜಮೀರ್ ಅಹಮದ್ ಖಾನ್ ಇದ್ದಾರೆ ಅಂತಕ್ಕಂಥದ್ದನ್ನು ಅನೇಕ ಮುಸ್ಲಿಂ ಯುವಕರು ಹೇಳ್ಕೊಳ್ತಾ ಇದ್ದಾರೆ. ಇವತ್ತು ಇಡೀ ದಾವಣಗೆರೆಯಲ್ಲಿ ಸಮಸ್ಯೆ ಉಂಟಾಗಿದ್ದೇ ಜಮೀರ್ ಅಬ್ಸೆನ್ಸಿಂದಾಗಿ ಅಲ್ವಾ? ಹೀಗಾಗಿ ಸಹಜವಾಗಿ ಒಂದು ವೇಳೆ ದಾವಣಗೆರೆ ಸೋತಲ್ಲಿ ಜಮೀರ ಒಂದು ಪ್ರಸ್ತುತತೆ ಮತ್ತು ಅವರ ಅವಶ್ಯಕತೆ ಕಾಂಗ್ರೆಸ್ಗೆ ಹಿಂದೆಂದಿಗಿಂತ ಜಾಸ್ತಿ ಆಗ್ಬೋದು. ಗೆದ್ದರೆ ಅಫ್ಕೋರ್ಸ್ ಜಮೀರ್ ಅಹಮದ್ ಖಾನ್ ಅಪ್ರಸ್ತುತ ಆಗ್ಬೋದು. ಬೈ ಚಾನ್ಸ್ ಕಾಂಗ್ರೆಸ್ ಸೋತ್ರೆ ಅವರ ಪ್ರಸ್ತುತತೆ ಜಾಸ್ತಿ ಆಗ್ಬೋದು. ನಿಮ್ಮನ್ನೆಲ್ಲ ಅದೇ ಮುಸ್ಲಿಂ ಮುಖಂಡರು ಯಾರು ಕಾಂಗ್ರೆಸ್ಸನ್ನು 10-20 ವರ್ಷಗಳ ಕಾಲ ಬೆಂಬಲಿಸ್ತಾ ಬಂದರು, ಅವ್ರ ಪ್ಯಾನಲಲ್ಲಿ ಕೂತ್ಕೊಂಡು ಹೇಳಿದ್ದನ್ನು ನೋಡಿದೆ ನಾನು. ಇಲ್ಲ, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಮೀರ್ ಸಾದಿಕ್ ಆಗಿಬಿಟ್ಟಿದ್ದಾರೆ ಸಮುದಾಯದ ಮಟ್ಟಿಗೆ ಅಂತ. ಈಗ ಜಮೀರ್ ಅಹಮದ್ಗೂ ಮೀರ್ ಸಾದಿಕ್ ಅಂತ ಕರಿಬೇಕು. ಯಾಕೆ ಬಂದರು ಅವರು? ಅವ್ರು ಮೀರ್ ಸಾದಿಕ್ ಅಲ್ವಾ? ಈಗ ನಾವು ಮೀರ್ ಸಾದಿಕ್ ಆದ್ರೆ ಜಮೀರ್ ಬಂದ್ಬಿಟ್ಟು ಓಟ್ ಕೇಳಿ ಹೋದ್ರಲ್ಲ, ಅವ್ರು ಓಟ್ ಕೇಳೇ ಮೀರ್ ಸಾದಿಕ್ ತಾನೆ. ಅವ್ರು ಓಟ್ ಕೇಳೇ ಇಲ್ಲ. ಅವ್ರು ಬಂದ್ರು, ಮಲ್ಲಿಕಾರ್ಜುನ್ ಕೈ ಎತ್ತಿದ್ರು, ಹೋದ್ರು. ಅಲ್ಲ, ಕೈ ಮುಗೋದಲ್ಲ. ನೀವು ನಿಮ್ಮ ವಿಡಿಯೋನ ನಿಮ್ಮ ಚಾನಲ್ ತೆಗೆದು ನೋಡಿ. ಅವ್ರು ಓಟನ್ನ ಕೇಳಿದ್ದಾರೆ, ಬಂದ್ಬಿಟ್ಟು ಕೇಳಿದ್ದಾರೆ ಸರ್. ಅವರು ಕೊಟ್ಟು ನೀವು ಓಟನ್ನು ಕೇಳಿದ್ದಾರೆ. ಅವ್ರು ರೋಡ್ ಶೋ ದಾವಣಗೆರೆ ಉತ್ತರದಲ್ಲಿ ನಡೆಸಿ ಅವ್ರ ಫೋಟೋ ಕೈಯಲ್ಲಿ ಕೊಟ್ಟಿದ್ರು ಬೆಂಬಲಿಗರಿಗೆ. ಅವ್ರೇನ್ ಮಲ್ಲಿಕಾರ್ಜುನ್ ಮಗನಿಗೆ ಓಟ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ. ಅವರು ಅವ್ರ ಮನೆಗೆ ಹೋಗಿ ಇಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೇಲಿ ಊಟ ಮಾಡಿ ಸಮರ್ಥನ ಕರೆದು ಎಲ್ಲ ಕಾರ್ಯಕರ್ತನ ಕರೆದು ಅಲ್ಲಿ ಕೈ ಮೇಲೆ ಎತ್ಕೊಂಡು ಕೈ ಹಿಂಗೆ ಹಿಡ್ಕೊಂಡು ಓಟನ್ನ ಸಮರ್ಥಕ್ಕೆ ಕೇಳಿದ್ದಾರೆ. ನೀವು ಕ್ಲಿಪ್ಪಿಂಗ್ ತೆಗೆದು ಹಂಗಿದ್ರೆ ಜಮೀರ್ ಅಹಮದ್ ಮೇಲೆ ಕಂಪ್ಲೇಂಟ್ ಮಾಡುವಂತದ್ದೇನೂ ಇಲ್ಲ. ಅವ್ರು ಯಾಕೆ ಬಂದರು ಅಲ್ಲಿ? ಅಲ್ಲ, ನಾ ಹೇಳೋದು ಬಂದಾಯ್ತಲ್ಲ. ಯಾರು ಹೇಳಿದೀವಿ? ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ದೀವ? ನಾವು ನಿಮ್ಗೆ ಹೇಳಿದ್ದೀವಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರ ಮೇಲೆ ಅಂತ. ಆದರೆ ಪಕ್ಷದಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರೆ ಅದೆಲ್ಲ ನಮ್ಮ ವರಿಷ್ಠರ ಗಮನಕ್ಕೆ ಬಂದೇ ಬರುತ್ತೆ. ಅವರು ವರಿಷ್ಠರ ಗಮನ ಏನು ತೀರ್ಮಾನ ತಗೋಬೋದು ತೀರ್ಮಾನ ತಗೊಳ್ತಾರೆ. ಸಲೀಂ, ಇದೊಂದು ರೀತಿ ಇಂಟರ್ನಲ್ ಬಿಟ್ಬಿಡಿ. ಈಗ ಜಮೀರ್ ಅಹಮದ್ ಖಾನ್ರನ್ನ ಒಂದು ಕ್ಷಣ ಪಕ್ಕದಲ್ಲಿಡೋಣ. ಬಟ್ ಕಳೆದ 20 ದಿನಗಳಿಂದ ನಡೀತಾ ಇರತಕ್ಕಂಥ ರಾಜಕಾರಣ, ಮೊದಲ ಬಾರಿಗೆ ಕಾಂಗ್ರೆಸ್ ಒಂದು ರೀತಿ ಮುಸಲ್ಮಾನರು ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ನೈಟ್ ಮೇರ್ಗಳನ್ನು ಸೃಷ್ಟಿಸಿದ್ರು ಅಂತ ಅನಿಸ್ತಾ ಇಲ್ವ ನಿಮಗೆ? ಇದು ಎಂದು ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಅಲ್ಲ ಅಂದರೆ ಮುಸಲ್ಮಾನರು ನಾಳೆ ನಿಮ್ಮನ್ನು ಕೈ ಬಿಟ್ಟು ಹೋಗ್ಬೋದು. ಸಣ್ಣ ಪುಟ್ಟ ಘಟನೆಗಳು ಆಗತ್ತೆ. ಇಲ್ಲ ಏನೂ ಇಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ಅಣ್ಣ ತಮ್ಮಂತ ಬಾಳ್ತಾ ಇದ್ದಾರೆ. ಅದರಿಂದ ಇವತ್ತು ಅಲ್ಪಸಂಖ್ಯಾತರು ಇರಲಿ, ಬಹುಸಂಖ್ಯಾತರು ಇರಲಿ, ಒಳ್ಳೆ ರೀತಿ ಬದುಕ್ತಾ ಇದ್ದಾರೆ. ಅದಕ್ಕೆ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಅದಕ್ಕೆ 3 ಎಲೆಕ್ಷನ್ ನಾವು ಗೆದ್ದು ಬಂದಿದ್ದು. ಈ 2 ಎಲೆಕ್ಷನ್ ನಾವು ಗೆಲ್ತೀವಿ ಅಂತ ವಿಶ್ವಾಸ ನಮಗಿದೆ. ಜನರು ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ನಾವು 5 ಗ್ಯಾರಂಟಿಗಳ ಮೂಲಕ ಸಮಾಜದ ಎಲ್ಲ ವರ್ಗದ ಹಿತವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆ. ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ರಾಜ್ಯವನ್ನು ಸರ್ವ ಜನಾಂಗದ ಷಡ್ಯಂತ್ರ ಹುನ್ನಾರ ಮಾಡಿದವ್ರನ್ನ ಏನ್ ಮಾಡಬೇಕು ಅಂದ್ರೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ತೆಗಿಬೇಕಾ? ಇವಾಗಲ್ಲ, 2028ರಲ್ಲೂ ಕೂಡ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ. ಸಲೀಂ, ಹುನ್ನಾರ ಮತ್ತು ಷಡ್ಯಂತ್ರ ಮಾಡಿದವ್ರನ್ನ ಏನ್ ಮಾಡಬೇಕು ಪಾರ್ಟಿ? ಏನಂತ ಕೇಳ್ಕೊತಾ ಇದ್ದೀರಿ ದಿಲ್ಲಿಯವರಿಗೆ? ಮಂತ್ರಿ ಸ್ಥಾನದಿಂದ ತೆಗಿ ಅಂತ ಹೇಳ್ತಿದ್ದೀರಾ? ಪಕ್ಷ ತೀರ್ಮಾನ ತಗೊಳುತ್ತೆ. 140 ವರ್ಷ ಇತಿಹಾಸ ಆಯಿತು ಕಾಂಗ್ರೆಸ್ ಪಕ್ಷ. ಅದು ಪಕ್ಷ ತೀರ್ಮಾನ ತಗೊಳುತ್ತೆ ಯಾರು ಏನು ಮಾಡಬೇಕು ಅಂತ. ರಿಜ್ವಾನ್ ಅರ್ಷದ್ ಅವ್ರು ಇನ್ನೊಂದು ಮಾತು ಹೇಳ್ತಾರಲ್ಲ, ಬರೀ ಜಬ್ಬಾರಿಗೆ ಮಾತ್ರ ಕೊಡಿ ಅಂತ ಕೇಳಿದ್ವಿ, ಅದು ತಪ್ಪಾಯ್ತು, ಒಂದು 4 ಆಪ್ಷನ್ ಇಡಬೇಕಾಗಿತ್ತು ನಾವು ಅಂತೇನೋ ಅಂದ್ರಲ್ಲ. ಇಲ್ಲ, ಅದು ರಿಜ್ವಾನ್ ಹೇಳಿದ್ದು ಒಂದೇ ಒಂದು ಕ್ಯಾಂಡಿಡೇಟ್ ಇಟ್ಕೊಂಡು ಹಠ ಇಟ್ಕೊಂಡು MLC ಜಬ್ಬಾರಿಗೆ ಟಿಕೆಟ್ ಕೇಳಿದ್ರು. ಅದೇ ರೀತಿ ಒಂದು ಪ್ಯಾನಲ್ ಆಫ್ ನೇಮ್ಸ್ ಇಟ್ಕೊಂಡು ಮಲ್ಲಿಕಾರ್ಜುನ್ ಜೊತೆ ಚರ್ಚೆ ಮಾಡ್ತಾ ಇದ್ದೆ, ಅದು ಒಳ್ಳೇದಾಗ್ತಾ ಇತ್ತು. ಆದರೆ ಒಂದೇ ಒಂದು ಹಠ ಇಟ್ಕೊಂಡು ಅವ್ನು ಮಾಡಿದ್ದಕ್ಕೆ ಅದೊಂದು ಸಮಸ್ಯೆ ಆಯಿತು. ಅದು ಅಂತಿಮವಾಗಿ ನಾವು ನಿಮಗೆ ಹೇಳ್ದಂಗೆ ಸಂಪ್ರದಾಯ, ಯಾರೋ ತೀರೋದ್ರೆ ಅವ್ರ ಫ್ಯಾಮಿಲಿ ಕೊಡೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಪ್ರದಾಯ ಇದೆ. ಯಾವ ರೀತಿ ಬಾಗಲಕೋಟೆಯಲ್ಲಿ ನಾವು ಮೇಟಿ ಮಗನ ಕೊಟ್ವಿ, ಅದೇ ರೀತಿಯಲ್ಲಿ ಈ ಶಾಮನೂರ ಮೊಮ್ಮಗನಿಗೆ ಕೊಡುವಂಥ ರೀತಿಯಲ್ಲಿ ಈ 2 ವರ್ಷಕ್ಕೆ, ಯಾಕಂದರೆ ಅವ್ರು ಬದುಕಿದ್ರೆ 2 ವರ್ಷ ಅವರೇ MLA ಆಗಿರ್ತಾರೆ, ಶಾಮನೂರು ಇರ್ತಾಯಿದ್ರು. ಆ ಸಮಯ ಕೇಳಿದಂತಹ ಅದು ಯಾವುದೇ ತಪ್ಪಿಲ್ಲ, ಸರಿ ಇದೆ ಅದು. ಮತ್ತೆ ಅದೊಂದೇ ಅಲ್ಲ, ಮತ್ತೆ ನಾನು 3ನೇ ಬಾರಿಗೆ ಹೇಳ್ತಾ ಇದ್ದೀನಿ ನಿಮಗೆ, ಅಲ್ಪಸಂಖ್ಯಾತರ ಎಲ್ಲ ಮುಖಂಡರ ಒಮ್ಮತದ ಮೇರೆಗೆ
ಅಂದ್ರೆ ಈಗ ಇದನ್ನ ಹೇಳುವ ಅವಶ್ಯಕತೆ ಬಂದಿದೆ. ಸಲೀಂ ಅಹ್ಮದ್, ನನಗಿದು ಹೆಂಗೆ ಅನಿಸ್ತಿದೆ ಗೊತ್ತಾ, ರಾಜಕಾರಣದ ವರದಿಗಾರ ನನಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಇದರಲ್ಲಿ ಸಮರ್ಥ್ ಇಸ್ ಇಮ್ಮೆಟ್ರಿಯಲ್, ಜಬ್ಬಾರ್ ಇಸ್ ಇಮ್ಮೆಟ್ರಿಯಲ್, ಪೈಲ್ವಾನ್ ಇಸ್ ಇಮ್ಮೆಟ್ರಿಯಲ್, ಇದರಲ್ಲಿ ಇದ್ದಿದ್ದಿಷ್ಟೇ. ಡಿ ಕೆ ಶಿವಕುಮಾರ್ ಹಠ ಹಿಡಿದು ಶಾಮನೂರ್ ಮೊಮ್ಮಗನಿಗೆ ಟಿಕೆಟ್ ಕೊಡಿಸಿದ್ರು, ಸಿದ್ದರಾಮಯ್ಯನವರ ಬಣ ಹಠ ಹಿಡಿದು ಅವರನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆದರೆ ಮುಸ್ಲಿಮರು ನೋಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮುಸ್ಲಿಮರು ದೂರ ಹೋಗ್ತಾರೆ ಅನ್ನುವ ಒಂದು ನರೇಟಿವ್ ಬಿಲ್ಡ್ ಮಾಡುವ ಪ್ರಯತ್ನ ಬಿಟ್ಟರೆ ಏನೂ ಇಲ್ಲ ಇದರಲ್ಲಿ. ಇದು ನಿಮ್ಮ ವಿಶ್ಲೇಷಣೆ, ಅಂಥದ್ದು ಯಾವುದೇ ಇಲ್ಲ, ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಇದರಲ್ಲಿ ಯಾವ ಗುಂಪು ಇಲ್ಲ. ಯಾವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಕ್ಯಾಂಪೇನ್ ಮಾಡಿದ್ರು, ಯಾವ ಡಿ ಕೆ ಶಿವಕುಮಾರ್ ಕ್ಯಾಂಪೇನ್ ಮಾಡಿದ್ರು, ಅದನ್ನು ನೋಡಿದ್ರೆ ನಿಮಗೆ ಭಾಳ ಸಂತೋಷ ಆಗ್ತದೆ. ಅಷ್ಟು ರೀತಿಯಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಯಾಕಂದರೆ ಇದರ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಬೋತ್ ದ ಲೀಡರ್ಸ್ ಆ್ಯಂಡ್ ಎವ್ರಿ ವರ್ಕರ್. ಅದರಿಂದ ನಾವು ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಕೆಲವ್ರು ಬಿಟ್ಟು ಒಂದು 4-5 ಜನ ಬಿಟ್ಟು ಇಡೀ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಪ್ರಾಮಾಣಿಕವಾಗಿ ಬಂದು ಒಬ್ಬ ಬೂತ್ ಕಾರ್ಯಕರ್ತನಂತೆ ಎಲ್ಲ ಮನೆಗೆ ಹೋಗಿ ಕಾಂಗ್ರೆಸ್ ಓಟ್ ಕೇಳೋಂಥ ಕೆಲಸ ಮಾಡಿದ್ದೆ. ಅದು ನಿಜವಾಗ್ಲೂ ಒಂದು ಇಟ್ಸ್ ಎ ರಿಯಲಿ ವಂಡರ್ಫುಲ್ ಥಿಂಗ್ ಟು ಟೆಲ್ ಯು ದಟ್ ಎಂಟೈರ್ ಫ್ಯಾಮಿಲಿ ಆಫ್ ದ ಕಾಂಗ್ರೆಸ್ ಪಾರ್ಟಿ, ವೆದರ್ ಈಸ್ ಎ ಮಿನಿಸ್ಟರ್, ಈಸ್ ಎ ವರ್ಕರ್, ಎಲ್ಲ ಜೊತೆಗೆ ಹೋಗಿಬಿಟ್ಟು ಮನೆಗೆ ಹೋಗಿ ಓಟ್ ಕೇಳೋಂಥ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ನಮ್ಮ ಅದೇ ಕಾಂಗ್ರೆಸ್, ಅದಕ್ಕೆ ಅದೇ ಹೇಳೋದಕ್ಕೆ ಕಾಂಗ್ರೆಸ್ ಅಂತ, ಅದಕ್ಕೆ 140 ವರ್ಷ ಇರೋವಂಥ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳೋದು ಬಯಸ್ತಾ ಇದ್ದೇವೆ. ಸಲೀಂ, ಕ್ಯಾಮ್ರಾ ಕಣ್ಣಿಗೆ ಅಲ್ಲ, ಫೈನಲಿ ರಿಸಲ್ಟ್ ಏನಾಗುತ್ತೆ ಇವತ್ತೊಂದು ಹೇಳಿ, ಇದನ್ನ ರೆಕಾರ್ಡ್ ಮಾಡಿ ಹಂಗೆ ಇಟ್ಕೊಂಡಿರ್ತೀವಿ. ಮೇ 4ನೇ ತಾರೀಕು ಇದನ್ನ ಪ್ಲೇ ಮಾಡೋಣ. ರೆಕಾರ್ಡ್ ಇಟ್ಕೊಳ್ಳಿ, ಮೇ 4 ತಾರೀಕು 2 ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ ಅಂತರ. ಇದು ನೀವು ಬರೆದಿಟ್ಕೊಳ್ಳಿ. ಯಾರು ಏನೇ ಮಾಡಿರಲಿ, ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಎಷ್ಟು ಅಂತರ ದಾವಣಗೆರೆಯಲ್ಲಿ? ಹೇಳ್ತಾರೆ ದಾವಣಗೆರೆ ಅಂತರ ಎಷ್ಟು? ಅಲ್ಲ, ಒಳ್ಳೆ ಅಂತರದಿಂದ ನಾವು ಗೆಲ್ತೀವಿ, ಒಳ್ಳೆಯ ಅಂತರದಿಂದ ಗೆಲ್ತೀವಿ ಅಂತ ಹೇಳ್ತೀವಿ. ಅಂತರದಿಂದಲೂ ಮೆಸೇಜಿಂಗ್ ಆಗುತ್ತೆ ಸರ್. ಶಾಮನೂರಿಗಿಂತಲೂ ಕಡಿಮೆ ಅಂತರದಲ್ಲಿ ಸಮರ್ಥ ಗೆದ್ದರೆ ಒಂದು ರೀತಿಯ ಮೆಸೇಜು, ಹೆಚ್ಚು ಅಂತರದಲ್ಲಿ ಗೆದ್ರೆ ಇನ್ನೊಂದು ರೀತಿಯ ಮೆಸೇಜು, ಈಗ ಅಷ್ಟೇ ಅಂತರದಲ್ಲಿ ಗೆದ್ರೆ ಮತ್ತೊಂದು ರೀತಿಯ ಮೆಸೇಜ್. ನೆನ್ನೆ ಎಲ್ಲ ಎಲೆಕ್ಷನ್ ನೆನ್ನೆ ಎಲೆಕ್ಷನ್ ಆಗಿದೆ, ಇವತ್ತೆಲ್ಲ ಬೂತ್ ತೆಗಿಸ್ತಾ ಇದ್ದಾರೆ. ಬಹುಶಃ ಇವತ್ತು ಸಾಯಂಕಾಲ ನಾಳೆ ಒಳಗಡೆ ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಾನು ಮತ್ತೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಅಲ್ರಿ, ಈಗ ಬಂದಿದ್ದೀರಿ ಹೇಳ್ಬಿಡಿ. ಈಗ ನಾಯಕತ್ವ ಬದಲಾವಣೆ ಆಗತ್ತಾ ಮೇ 4 ನಂತರ? ಸಂಪುಟ ಪುನಾರಚನೆ ಆಗತ್ತಾ? ಹೇಳಿ, ನಿಮ್ಗೆ ದಿಲ್ಲಿ ಜೊತೆ ಒಳ್ಳೆ ಸಂಪರ್ಕ ಇದೆ, ಹೇಳ್ಬಿಡಿ ಒಂದ್ಸಲ. ಅದೇನು ನನಗೆ ಈ ಪ್ರಶ್ನೆ ನನಗೆ ಕೇಳಿಸ್ತಾನೆ ಇಲ್ಲ ಪ್ರಶಾಂತ್ ನಥುವರೇ, ಈ ಪ್ರಶ್ನೆ ನನಗೆ ಕೇಳಿಸ್ತಾನೆ ಇಲ್ಲ ನನಗೆ. ಧನ್ಯವಾದ ಸಲೀಂ ಅಹ್ಮದ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ನಮಸ್ಕಾರ. ರಿಜ್ವಾನ್ ಅರ್ಷದ್ ಕೆಪಿಸಿಸಿ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಹುನ್ನಾರ ಷಡ್ಯಂತ್ರಗಳು ನಮ್ಮದೇ ಪಕ್ಷದವರಿಂದ ನಡೆದವು ಅಂತ ಆರೋಪ ಮಾಡಿದ್ರು. ಉಪಚುನಾವಣೆಗೆ ಮತದಾನ ನಡೆಯಿತು, ಮುಖಂಡರುಗಳು, ಅಭ್ಯರ್ಥಿಗಳು ಒಂಥರ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ರಿಸಲ್ಟ್ ಇನ್ನು ಮೇ 4ನೇ ತಾರೀಕು, ಆವಾಗ ಏನಾಗುತ್ತೋ ನೋಡ್ಕೊಂಡ್ರಾಯ್ತು ಅಂತ. ಅದರಲ್ಲೂ ರಿಲ್ಯಾಕ್ಸ್ ಮೂಡ್ನಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ. ಸಲೀಂ ಅಹ್ಮದ್ ಅವರು ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ರು ಬೂತ್ ವೈಸ್ ಸಂಖ್ಯೆಗಳು ಬರಬೇಕು ಅಂತ. ಬೈ ಅಂಡ್ ಲಾರ್ಜ್ ಎಷ್ಟು ವೋಟ್ ಬರ್ತವೆ ಅನ್ನೋದು ಲೆಕ್ಕ ಹಾಕಿಬಿಡ್ತಾರೆ. ಯಾವ್ಯಾವ ಬೂತ್ನಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ನಮಗೆ ಎಷ್ಟು ಬರುತ್ತೆ, ಅವ್ರಿಗೆ ಎಷ್ಟು ಹೋಗುತ್ತೆ ಅಂತ. ಅದು ಒಂದು. ಇನ್ನೊಂದು, ಯಾರು ಗೆದ್ದರೆ ರಾಜ್ಯ ರಾಜಕಾರಣದ ಮೇಲೆ ಏನು ಪರಿಣಾಮ ಅಂತ. ಉದಾಹರಣೆಗೆ ದಾವಣಗೆರೆ, ಸಮರ್ಥ ಶಾಮನೂರು ಗೆದ್ದರೆ ಹೆಚ್ಚು ಮತಗಳ ಅಂತರದಿಂದಲೇ ಗೆದ್ರೆ ಜಮೀರ್ ಅಹ್ಮದ್ ಖಾನ್ರಿಗೆ ಮುಸ್ಲಿಂ ಮತಗಳ ಮೇಲೆ ಹಿಡಿತಾ ಇದೆಯಾ ಇಲ್ವಾ ಅನ್ನೋ ಚರ್ಚೆ ಸಹಜವಾಗುತ್ತೆ. ಅದರ ಜೊತೆಗೆ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಅಭ್ಯರ್ಥಿ ನೋಡ್ಕೊಂಡಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಬಲ ಬಂದಂಗಾಗತ್ತೆ. ಇನ್ನೊಂದು ಕಡೆ ಬಿಜೆಪಿ ಗೆದ್ರೆ
ಬಿಜೆಪಿಯ ರೆಬೆಲ್ಸ್ ಟೀಮಿಗೆ ಬಲ ಬರುತ್ತೆ. ಸಿದ್ದೇಶ್ವರ್ ಅಂಡ್ ಟೀಮ್ ವಿಜಯೇಂದ್ರ ವಿರೋಧಿ ಬಣ. ಹೈಕಮಾಂಡ್ ಮಾತಿನಲ್ಲಿ ಬಿಜೆಪಿಯ ರೆಬೆಲ್ಸ್ ಟೀಮ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಅವರ ಮಾತಿಗೊಂದು ತೂಕ ಬಂದಂಗಾಗತ್ತೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಪೂರ್ತಿ ಕ್ರೆಡಿಟ್ ಮುಖ್ಯಮಂತ್ರಿಗಳ ಟೀಮಿಗೆ. ಸತೀಶ್ ಜಾರಕಿಹೊಳಿ ಅವರು ಕ್ರೆಡಿಟ್ ತಗೊಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನಿಸ್ತಾ ಇರುವ ಸತೀಶ್ ಜಾರಕಿಹೊಳಿ ಅವರ ಕಿರೀಟಕ್ಕೆ ಮತ್ತೊಂದು ಗರಿ ಅನ್ನೋ ಹಂಗಾಗುತ್ತೆ. ಬಾಗಲಕೋಟೆ ಗೆದ್ದು ಶಿಗ್ಗಾಂವಿ ಗೆಲುವಿನ ಕ್ರೆಡಿಟ್ ಅನ್ನು ಅವರೇ ತಗೊಂಡಿದ್ರು. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆದ್ರೆ ವಿಜಯೇಂದ್ರ ಅವರಿಗೆ ಕ್ರೆಡಿಟ್. ಎಲ್ಲ ಅಸಮಾಧಾನಗಳನ್ನು ಬಗೆಹರಿಸಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದ್ರು ಅಂತ. ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಇರುತ್ತಾ ಅಥವಾ ಲೋಕಲ್ ಪಾಲಿಟಿಕ್ಸ್ ಅನ್ನುವಂತೆ ನೋಡಲಾಗುತ್ತಾ ಅಂತ? PH ಪೂಜಾರ್ ಅವರ ಒಂದು ಅಲ್ಲಲ್ಲ, ಒಟ್ಟಾರೆ ಎರಡು ಉಪಚುನಾವಣೆಗಳ ಸೋಲು ಗೆಲುವು, DK ಶಿವಕುಮಾರ್ ಅವರ ಭವಿಷ್ಯ, ಸಿದ್ದರಾಮಯ್ಯನವರ ಭವಿಷ್ಯದ ಮೇಲೆ ಪರಿಣಾಮ ಬೀರುವಷ್ಟು ದೊಡ್ಡದಾಗತ್ತಾ? ಅದೇ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ಬರೀ ಒಂದು ಲೋಕಲ್ ಇಲೆಕ್ಷನ್ಸ್ ಮೇಲೆ ಯಾರು ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ನಿನ್ನೆನೂ ಚರ್ಚೆ ಮಾಡಿದ್ವಿ. ವೆರೀಸ್ ಆಫ್ ಅಂದರೆ ಪಾಸಿಬಿಲಿಟೀಸನ್ನು ನಾವು ನೋಡ್ತಾ ಹೋದರೆ ಈಗ ಎರಡೂ ಗೆದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಎರಡು ಗೆತ್ತು ಅಂತಂತ ಹೇಳಾಗುತ್ತೆ. ಹೌದು, ಎರಡರಲ್ಲಿ ಒಂದು ಗೆದ್ರೆ ಈಗ ಯಾವುದು ಅನ್ನೋದು ಇಂಪಾರ್ಟೆಂಟ್, ಯಾವುದು ಅನ್ನೋದು ಬಹಳ ಮುಖ್ಯ. ಮತ್ತು ಆ ಒಂದು ಬಾಗಲಕೋಟೆ ಆಗಿದ್ರೆ ಸಿದ್ದರಾಮಯ್ಯನವ್ರಿಗೆ ಅದೊಂದು ಬಹಳ ದೊಡ್ಡ ಒಂದು ಪ್ಲಸ್ ಕೊಡುತ್ತೆ. ಅದು ದಾವಣಗೆರೆ ಸೋತು ಸಿದ್ದರಾಮಯ್ಯನವರು ಬಾಗಲಕೋಟೆ ಗೆದ್ರೆ, ದಾವಣಗೆರೆಯನ್ನು ಸೋತ್ರೆ DK ಶಿವಕುಮಾರ್ಗೆ ಇದೊಂದು ರೀತಿಯ ವಿಚಿತ್ರವಾಗಿರ್ತಕ್ಕಂಥ ಸಂಕಟ. ಅವರು ಆಮೇಲೆ ಜಮೀರ್ ಅಹ್ಮದ್ ಖಾನ್ರನ್ನ ಜೊತೆ ತಿಕ್ಕಾಟ ಶುರು ಆಗತ್ತದು. ಅದು ಎಲ್ಲಿಂದ ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತೆ. ಯಾಕಂದರೆ ಈಗ ಭಾಳ ಸುಲಭವಾಗಿ ಹೇಳ್ತಿದ್ದಾರೆ ಇವರು, ಇಲ್ಲ ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಚೀಫ್ ಮಿನಿಸ್ಟರ್ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರಿಬ್ಬರು ಎಷ್ಟು ಪರಮಾಪ್ತರು ಸಿದ್ದರಾಮಯ್ಯನವ್ರಿಗಂತ ಎಲ್ರಿಗೂ ಗೊತ್ತಿದೆ. ಹೌದು. ಹೀಗಿರುವಾಗ ನೀವು ದಾವಣಗೆರೆ ಸೋತ್ರೆ DK ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯನವರ ಬಣ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ನಿಮಗೆ ಜಮೀರ್ ಮೇಲೆ ಕ್ರಮ ತೆಗೆದುಕೊಳ್ಳೋದು ಕೂಡ ಸುಲಭದ ಕೆಲಸ ಅಲ್ಲ. ಹೌದು ಹೌದು. ಈಗ ಇವತ್ತಿಡೀ ಮುಸ್ಲಿಂ ನಾಯಕರು ಕೂತ್ಕೊಂಡು ಜಮೀರ್ ಅಹ್ಮದ್ರನ್ನ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ದಾರೆ, ನಾಳೆ ಅವರನ್ನು ಐಸೋಲೇಟ್ ಮಾಡುವ ಪ್ರಯತ್ನ ಮಾಡಿದರೆ 28ಅಲ್ಲಿ ಹಿ ಮೇ ಬಿ ಎ ಸ್ಪಾಯ್ಲರ್ ಫಾರ್ ಕಾಂಗ್ರೆಸ್. ಆ ಥರದ ನಿರ್ಧಾರ ಏನಾದ್ರು ಇವತ್ತಿನ ನಿಮ್ಮದು ಒಳ ಜಗಳದ ಮುಂದಿನ ಹಂತ ನನಗೆ ಅಂದರೆ ನಾನು ಸಲೀಂ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ನನಗನ್ನಿಸ್ತಾ ಇದ್ದಿದ್ದು SDPI ಕ್ಯಾಂಡಿಡೇಟ್ ದಾವಣಗೆರೆಯಲ್ಲಿದ್ದರು, ಅವರು ಎಲ್ಲ ಮುಸ್ಲಿಂ ಕ್ಯಾಂಡಿಡೇಟ್ಗಳ ವಿರುದ್ಧ SDPI ಕ್ಯಾಂಡಿಡೇಟ್ ಇರ್ತಾರೆ ಮುಂದೆ. ಹೌದು. ಸೊ ದಾವಣಗೆರೆಯ ವಿಷಯ ಏನಿದೆ ಅದು ಭಾಳ ಸುಲಭ. ಬರೀ ಶಾಮ್ನೂರು ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಹಂಗಿಲ್ಲ. ಅದು ನಾನಾ ರೀತಿಯ ಆಯಾಮಗಳನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಅದು ಮುಸಲ್ಮಾನರು ಟಿಕೆಟ್ ಕೇಳಿದ ಪರಿ ನಂತರ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕೋಲ್ಲ ಅಂತಕ್ಕಂಥದ್ದನ್ನೇನೊಂದು ಪ್ರಚಾರ ನಡೀತು. ಆ ಪ್ರಚಾರದ ತೀವ್ರತೆ ಎಷ್ಟು ಅನ್ನೋದು ಬಹಳ ಮುಖ್ಯ.
ಮತ್ತು ಅಜಿತ್ ಇನ್ನೊಂದಿರುತ್ತೆ ಚುನಾವಣೆಯಲ್ಲಿ ಸೂಕ್ಷ್ಮವಾಗಿ ನಾವು ನೋಡೋದಾದ್ರೆ ಹೋಯ್ತು ಅಂದಾಗ ಅದು ವಾಪಸ್ ಬರಲ್ಲ, ಹೋಗ್ಬಿಡತ್ತೆ ಅಲ್ವಾ? ಹೌದು, ಏರುಗತಿಯಲ್ಲಿದ್ರೆ ಏರುಗತಿಲೇ ಹೋಗುತ್ತೆ, ಏರುಗತಿ ಅಂದರೆ ಏರುಗತಿ ಹೋಗುತ್ತೆ, ಇಳಿಜಾರಿದ್ರೆ ಅದು ಹೆಂಗೆ ಇಳಿಜಾರು ಎಷ್ಟು ಪ್ರಪಾತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಕರೆಕ್ಟ್ ಹೌದು. ಇವತ್ತು ನಾನು ಭಾಳಷ್ಟು ಜನ ದಾವಣಗೆರೆಯ ಪತ್ರಕರ್ತರು, ಕಾಂಗ್ರೆಸ್ನ ನಾಯಕರು, BJP ನಾಯಕರು ಎಲ್ಲರನ್ನ ಮಾತನಾಡಿಸಿದಾಗ ಏನಾಗತ್ತೆ ಅನ್ನೋದು ಸ್ಪಷ್ಟತೆ ಯಾರಿಗೂ ಇಲ್ಲ. ನಾನೇನು ಇಲ್ಲಿ ಕೂತ್ಕೊಂಡು BJP ಗೆದ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಮುಸ್ಲಿಂ ಮತಗಳು ಎಷ್ಟು ಒಡಿತವೆ ಅನ್ನೋದು ಬಹಳ ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಒಂದು ವೇಳೆ ಅಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ದರೆ DK ಶಿವಕುಮಾರ್ ಬೆನ್ನ ಹತ್ತಿ ಜಮೀರ್ ಅಹ್ಮದ್ ಖಾನ್ರನ್ನ ಸಂಪುಟದಿಂದ ತೆಗಿಬೇಕು ಅಂತಕ್ಕಂಥ ಒಂದು ಗಟ್ಟಿತನಕ್ಕೆ ಹೋಗ್ಬೋದು, ಅಥವಾ ಜಮೀರ್ ಅಹ್ಮದ್ ಖಾನ್ರನ್ನ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅನ್ನುವ ಮಟ್ಟಕ್ಕೆ ಹೋಗ್ಬೋದು. ಅಂದರೆ ಕಾಂಗ್ರೆಸ್ನ ಒಳ ಜಗಳ ಇಲ್ಲಿಯವರೆಗೇನು ಬರೀ ಶಸ್ತ್ರಾಭ್ಯಾಸದಲ್ಲಿತ್ತು, ಅದು ಕುರುಕ್ಷೇತ್ರಕ್ಕೆ ಇಳಿಯತ್ತವಾಗ. ಹೀಗಾಗಿ ದಾವಣಗೆರೆಯ ರಿಸಲ್ಟ್ಸ್ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಒಂದು ವೇಳೆ DK ಅವರು ದಾವಣಗೆರೆ ಗೆದ್ದು ಬಾಗಲಕೋಟೆಯಲ್ಲಿ ಏನಾದರೂ ಅವಘಡ ಸಂಭವಿಸಿದ್ರೆ ದೆನ್ DK ಬೆಂಬಲಿಗರು ಶುರು ಮಾಡ್ತಾರೆ, ನೋಡಿ ಸಿದ್ದರಾಮಯ್ಯನವರ ನಾಯಕತ್ವ ಇದ್ದು ಕುರುಬಾ ಕ್ಯಾಂಡಿಡೇಟ್ ಗೆಲ್ಲಿಲ್ಲ ಅಂತ. ಹೀಗಾಗಿ ಒಂದು ಇದೆ ಅಲ್ವಾ, ದಟ್ ಈಸ್ ಮೋರ್ ಡೇಂಜರಸ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಇನ್ನೊಂದು ಡಿಸ್ಟೆಂಟ್ ಇದೆ, ಅದು BJP ಅವ್ರು ಹೇಳ್ಬೋದು, ಇಲ್ಲ 0-2 ಆಗ್ಬಿಡುತ್ತೆ, ನಾವೇ 2 ಗೆದ್ದು ಬಿಡ್ತೀವಿ ಅಂತಕ್ಕಂಥದ್ದು. ನಾನೀಗ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅದರ ಪಾಸಿಬಿಲಿಟೀಸ್ ಆರ್ ವೆರಿ ಲೆಸ್. ಬಟ್ ಈ 1-1 ಆದರೆ ಯಾವ ಸೀಟಲ್ಲಿ ಗೆಲ್ಲುತ್ತೆ, ಯಾವ ಸೀಟಲ್ಲಿ ಸೋಲುತ್ತೆ ಅನ್ನೋದು ಕಾಂಗ್ರೆಸ್ ಒಳ ಜಗಳಕ್ಕೆ ಒಂದು ಹೊಸ ಸ್ವರೂಪವನ್ನು ಕೂಡ ನೀಡಬಹುದು. ಹೀಗಾಗಿ ಈ ರಿಸಲ್ಟ್ಸ್ ಬಗ್ಗೆ ಬಹಳ ಕುತೂಹಲ ಇದೆ. BJPಗೂ ಕೂಡ ಅಜಿತ್, ಈಗ ಸಿದ್ದೇಶ್ವರ್ ಅವರ ಕ್ಯಾಂಡಿಡೇಟ್ ಎಷ್ಟು ವೋಟ್ ತೆಗೆದುಕೊಳ್ತಾರೆ, ಯಾಕಂದರೆ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಅವರನ್ನು ಪ್ಯಾಸಿಫೈ ಮಾಡೋಕ್ಕೋಸ್ಕರ. ಬಟ್ ಅಹಿಂದ ಸಮುದಾಯಕ್ಕೆ ವೋಟ್ ಕೊಟ್ಟಿರ್ತಕ್ಕಂಥದ್ದು ಬೇರೆ ಸ್ವರೂಪದಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಲಿಂಗಾಯತರ ಪಾರ್ಟಿ ಅಂತಿದ್ರಿ, ನಾಳೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ DK ಶಿವಕುಮಾರ್ನ ತರುವ ಹೊತ್ತಿನಲ್ಲಿ ನಾವು ಒಂದು ವೇಳೆ OBCಯ ಆಣೆಕಟ್ಟು ಕಾಂಗ್ರೆಸ್ನಲ್ಲಿ ಒಡೆದ್ರೆ ನಾವು ಅಲ್ಲೊಂದು ಬಕೆಟ್ ಹಿಡ್ಕೊಂಡು ನಿಂತಿರ್ತೀವಿ. ಬಕೆಟ್ ಈಸ್ ವೆರಿ ಸ್ಮಾಲ್ ವರ್ಡ್. ನಮ್ದು ಒಂದು ಸಣ್ಣ ರಿಸರ್ವಾಯರ್ ನಮ್ಮದು ಒಂದು ರಿಸರ್ವಾಯರ್ ಇದೆ ಅಂತಕ್ಕಂಥದ್ದನ್ನ ಹೇಳುವ ಪ್ರಯತ್ನವನ್ನು BJP ನಿಶ್ಚಿತವಾಗಿ OBC ಕ್ಯಾಂಡಿಡೇಟ್ಗೆ ಕೊಡೋದ್ರ ಮೂಲಕ ಮಾಡ್ತಾ ಇದೆ. ಬಾಗಲಕೋಟೆಯಲ್ಲೂ ಒಂದು ಟೆಸ್ಟ್ ಅನ್ಸುತ್ತೆ ನನಗೆ ಅಜಿತ್. ಬಾಗಲಕೋಟೆಯಲ್ಲಿ ಈಗ ನೋಡಿ, ಇಲ್ಲಿ ಪ್ರಾಯಶಃ ದಾವಣಗೆರೆಯಲ್ಲಿ ನನಗನ್ಸುತ್ತೆ ಸಾದರ ಲಿಂಗಾಯತ ಸಮುದಾಯ ಸಾಲಿಡ್ಲಿ ಶಾಮನೂರ್ ಜೊತೆ ನಿಂತ್ಕೋಬಹುದು. ಉಳಿದ ಲಿಂಗಾಯತ ಸಮುದಾಯದ BJPಯ ಕಟ್ಟ ವೋಟರ್ಸ್ ಏನಿದ್ದಾರೆ ಅವರು BJPಯನ್ನೇನು ಬಿಟ್ಟು ಹೋಗಲ್ಲ. ಸೊ ಲಿಂಗಾಯತ ವೋಟ್ಗಳು ಕೂಡ 50-50 ಆರ್ 60 ಟುವರ್ಡ್ಸ್ ಶಾಮನೂರ್, 40 ಟುವರ್ಡ್ಸ್ BJP ಆಗ್ಬೋದು. ಬಟ್ ಬಾಗಲಕೋಟೆಯಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಈ ಪ್ರೆಸೆಂಟ್ BJPಯ ನಾಯಕತ್ವ ಎಷ್ಟು ಲಿಂಗಾಯತರ ಮತಗಳನ್ನು ತನ್ನತ್ತ ಸೆಳೆಯುತ್ತೆ ಅನ್ನೋದು. ಬಾಗಲಕೋಟೆಯ, ಯಾಕಂದರೆ ಎದುರುಗಡೆ ಕುರುಬ ಕ್ಯಾಂಡಿಡೇಟ್ ಇದ್ದಾಗ ಎಷ್ಟು ಲಿಂಗಾಯತರ ಮತಗಳನ್ನು, ಕುರುಬರ ಎಷ್ಟು ಮತಗಳು ಕ್ರೋಢೀಕರಣಗೊಳ್ತವೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಮುಖ್ಯ ಆಗುತ್ತೋ, ಲಿಂಗಾಯತ ಮತಗಳು ಎಷ್ಟು ಕ್ರೋಢೀಕರಣಗೊಳ್ತವೆ ಅನ್ನೋದು BJPಯ ಇವತ್ತಿನ ಪ್ರೆಸೆಂಟ್ ನಾಯಕತ್ವಕ್ಕೂ ಕೂಡ ಮುಖ್ಯ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಒಂದ್ಸಲ ಟೆಸ್ಟ್ ಆಗಿತ್ತಿದ್ರದು, ಉಪಚುನಾವಣೆ ಇಲ್ಲಿ ಇನ್ನೊಂದ್ಸಲ ಆಗುತ್ತೆ. ಬಟ್ ಅಜಿತ್, ಅದರಲ್ಲಿ ಮೋದಿ ಫ್ಯಾಕ್ಟರ್ ಇತ್ತು. ಅದು ಎಷ್ಟು ಜಾತಿ ಫ್ಯಾಕ್ಟರ್ಗಿಂತ ಹೆಚ್ಚು ಅದರಲ್ಲಿ ಮೋದಿ ಫ್ಯಾಕ್ಟರ್ ಜಾಸ್ತಿ ಇತ್ತು. ಇಲ್ಲಿ ಮೋದಿ ಫ್ಯಾಕ್ಟರ್ ಇಲ್ಲ, ಯುವರ್ ಓನ್. ಹೌದು, ಇಲ್ಲೇನು ಹೈಕಮಾಂಡ್ ಕಾರಣದಿಂದ ವೋಟ್ ಅಂತಕ್ಕಂಥದ್ದು ಇರಲ್ಲ. ಹೀಗಾಗಿ ನೋಡಿ, ಪ್ರತಿ ಚುನಾವಣೆ ಹೆಂಗೆ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. SDPIಗೂ ಅಜಿತ್, ಕಾಂಗ್ರೆಸ್ನ ಒಳ ಜಗಳ SDPIಗೆ ಏನಾದರೂ 10,000 to 12,000 ವೋಟನ್ನು ತಂದು ಕೊಟ್ರೆ, ನೀವು 28ರ ಚುನಾವಣೆಯಲ್ಲಿ SDPI ಕಂಡಲ್ಲಿ ಅಭ್ಯರ್ಥಿಗಳನ್ನು ಹಾಕ್ಬೋದು. ಹಾಗಾಗಿ SDPIಗೆ ಎಷ್ಟು ವೋಟ್ ಬರುತ್ತೆ, ಅದರ ಲಿಮಿಟೇಷನ್ಸ್ ಏನು, ಅದರ ಸ್ಟ್ರೆಂತ್ ಏನು ಅನ್ನೋದು ಕೂಡ ದಾವಣಗೆರೆಯಲ್ಲಿ ಟೆಸ್ಟ್ ಆಗುತ್ತೆ. ಸೊ ಒಂದು ಇಲೆಕ್ಷನ್, ಈಗ ಪತ್ರಕರ್ತರಾದ ಈಗ ನಮ್ಮ ಆದಿಯಾಗಿ ಎಲ್ರಿಗೂ ಪ್ರತಿಯೊಂದು ಚುನಾವಣೆ ಒಂದು ಹೊಸ ಪಾಠವನ್ನು ಕಲಿಸ್ತಾ ಇರುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಸೊಂಡೂರು, ಶಿಗ್ಗಾಂವ್ ಮತ್ತು ಚನ್ನಪಟ್ಟಣದ ಚುನಾವಣೆಗಳು ದೇ ವೇರ್ ಇನ್ ಆನ್ ಡಿಫ್ರೆಂಟ್ ಪಿಚ್. ಈ ಚುನಾವಣೆ 28ರ ಜೊತೆ ಇದರ ಸಾಮ್ಯತೆಯನ್ನು ಮಾಡಲಾಗತ್ತೆ. ಪಾರ್ಟಿಯ ಇಂಟರ್ನಲ್ ಡೈನಾಮಿಕ್ಸು, ಪಾಲಿಟಿಕ್ಸು, ತಯಾರಿ, ಆ ಕಾರಣದಿಂದ ಇದರ ಕುತೂಹಲ ಜಾಸ್ತಿ ಇದೆ.
ತೃಣಮೂಲ ಕಾಂಗ್ರೆಸ್ನವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲೂ ಮುಸ್ಲಿಂ ಓಟ್ಗಳು ಎಷ್ಟು ಡಿವೈಡ್ ಆಗ್ತವೆ ಅನ್ನೋದೇ ಚರ್ಚೆ. ಹುಮಾಯೂನ್ ಕಬೀರ್ ಸ್ಥಾಪಿಸಿರುವ ಹೊಸ ಪಕ್ಷದ ಕಾರಣಕ್ಕೆ ಹೊಸ ವಿಡಿಯೋದಲ್ಲಿ 20 ನಿಮಿಷದ ವಿಡಿಯೋ ಇದೆ. ಬಿಜೆಪಿ ಹುಮಾಯೂನ್ ಕಬೀರ್ಗೆ 1,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ. ಟಿಎಂಸಿ ಆರೋಪ. ಮುಸ್ಲಿಂ ಮತಗಳು ತೃಣಮೂಲ ಕಾಂಗ್ರೆಸ್ಗೆ ಏನು ಹೋಗ್ತವೆ ಹಿಸ್ಟಾರಿಕಲಿ, ಅವುಗಳನ್ನು ತನ್ನ ಕಡೆ ಸೆಳೆದುಕೊಂಡು ಬಿಜೆಪಿಗೆ ಲಾಭ ಮಾಡಿಕೊಡುವ ಬಗ್ಗೆ ಹುಮಾಯೂನ್ ಕಬೀರ್ ವಿಡಿಯೋದಲ್ಲಿ ಮಾತಾಡ್ತಾರೆ. ಆಮ್ ಜನತಾ ಉನ್ನಯನ್ ಪಾರ್ಟಿ ಅಂತ ಸ್ಥಾಪನೆ ಮಾಡಿದ್ದಾರೆ ಹುಮಾಯೂನ್ ಕಬೀರ್. ಟಿಎಂಸಿ ಎಂಎಲ್ಎ ಆಗಿದ್ರು. ಟಿಎಂಸಿಯಿಂದ ಉಚ್ಚಾಟನೆಗೊಂಡರು. ಆ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಹೊರಟಿದ್ದರು. 100ಕ್ಕೂ ಹೆಚ್ಚು ಕಡೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಅದು ಸಾಲದು ಅಂತ ಎಐಎಂಐಎಂ ಜೊತೆ ಮೈತ್ರಿ ಬೇರೆ ಇದೆ ಅವರಿಗೆ. ವಿಡಿಯೋದಲ್ಲಿ ಏನಿದೆ ನೋಡಿ. ಇದೇ ವಿಡಿಯೋ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಬಂಗಾಳಿ ಎಲ್ಲಿದೆ? ಟಿಎಂಸಿಯಿಂದ ಟ್ವೀಟು. ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸೋದಕ್ಕೆ ಬಿಜೆಪಿ ದುಡ್ಡು ಕೊಟ್ಟಿದೆ. ಈ ವಿಷಯವನ್ನು ಹುಮಾಯೂನ್ ಕಬೀರ್ ಬಹಿರಂಗಪಡಿಸಿದ್ದಾರೆ. 1,000 ಕೋಟಿ ರೂಪಾಯಿ ಹಣ ಕೊಡಲಾಗಿದೆ. ಹಿಮಂತ ಬಿಸ್ವಾ ಶರ್ಮಾ, ಮೋಹನ್ ಯಾದವ್ ಅವರಂಥ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಪ್ರಧಾನ ಕಚೇರಿ ಕೂಡ ಈ ಪಿತೂರಿಯ ಭಾಗವಾಗಿದೆ ಅಂತ. ಅದಕ್ಕೆ ಅಮಿತ್ ಶಾ ಅವರ ತಿರುಗೇಟು. ಬಾಬ್ರಿ ಮಸೀದಿ ಕಟ್ಟಬೇಕು ಅನ್ನೋರು ಪಕ್ಕ ಕುಳಿತುಕೊಳ್ಳೋ ಬದಲು ನಾವು ಇನ್ನೂ 20 ವರ್ಷ ವಿಪಕ್ಷವಾಗಿರೋದೇ ಒಳ್ಳೆಯದು ಅಂತ. भाई आप ममता जी की क्षमताओं से अनजान हो। ममता जी ऐसे 2000 वीडियो बना सकती हैं। हुमायूं कबीर और भारतीय जनता पार्टी साउथ पोल नॉर्थ पोल है, कभी हमारा मेल नहीं खा सकता। हम बाबरी मस्जिद बंगाल में बनाने के वाले के साथ बैठने से और 20 साल हम ऑपोजिशन में बैठना पसंद करेंगे। भाई आप ममता जी की क्षमताओं से अनजान हो। ममता जी ऐसे 2000 वीडियो बना सकती हैं। हुमायूं कबीर और भारतीय जनता पार्टी साउथ पोल नॉर्थ पोल है, कभी हमारा मेल नहीं खा सकता। हम बाबरी मस्जिद बंगाल में बनाने के वाले के साथ बैठने से और 20 साल हम ऑपोजिशन में बैठना पसंद करेंगे। ಮತ್ತೊಮ್ಮೆ ನನ್ನ ಕೊಲೆಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏಕಾಏಕಿ ಹುಮಾಯೂನ್ ಕಬೀರ್ ಇಷ್ಟು ದೊಡ್ಡ ಫ್ಯಾಕ್ಟರ್ ಆಗಬಹುದು ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅದಿತ್ತು ನಾವು ಇದ್ರ ಬಗ್ಗೆ ಮೊನ್ನೆ ಮಾತನಾಡಿದ್ವಿ. ಹೌದು. ಅಂದರೆ ಮುಸ್ಲಿಂ ಈಗ 5 ಜಿಲ್ಲೆಗಳಲ್ಲಿ 89 ಸೀಟ್ಗಳು, ಟೋಟಲ್ 112 ಸೀಟ್ಸ್, 30%ಗಿಂತ ಮುಸ್ಲಿಂ ಬಾಹುಳ್ಯ ಸೀಟ್ಗಳಿವೆ. ಹೀಗಾಗಿ ಹುಮಾಯೂನ್ ಕಬೀರ್ ಏನಾದರೂ ವೋಟ್ಗಳನ್ನು ತಿಂದರೆ, ವೋಟ್ ಕಟ್ವಾ ಆದರೆ ಅದರ ನೇರ ನುಕ್ಸಾನ್ ಆಗ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿ. ಹೌದು. OIC ಫ್ಯಾಕ್ಟರ್ ಹೆಂಗೆ ಕೆಲವೊಂದ್ಸಲ ಬಿಜೆಪಿಗೆ ಬಿಹಾರದಲ್ಲಿ ಹೆಲ್ಪ್ ಮಾಡ್ತೋ, ಅದೇ ರೀತಿ ಹುಮಾಯೂನ್ ಕಬೀರ್ ಎಷ್ಟು ವೋಟ್ ತೆಗೆದುಕೊಳ್ತಾರೆ. ಅವರೊಂದು ಪ್ರತ್ಯೇಕ ಪಾರ್ಟಿ ಮಾಡಿದ್ದಾರೆ. ಅವ್ರು ಮೊದಲು TMCಯಲ್ಲಿ ಇದ್ದರು, ಹಿಂದೆ BJP ಇಂದ ಚುನಾವಣೆ ಸ್ಪರ್ಧಿಸಿದ್ರು. ಹೀಗಾಗಿ ಹುಮಾಯೂನ್ ಕಬೀರ್ ಏನು ಎಲ್ಲಿ ಹೆಂಗೆ ವೋಟ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮಮತಾ ಬ್ಯಾನರ್ಜಿಗೂ ಕೂಡ ಚಿಂತೆಯ ವಿಷಯ. ಯಾಕಂದರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕಾದ್ರೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ 90% ಸ್ಟ್ರೈಕ್ ರೇಟ್ ಇಟ್ಕೊಂಡ್ಬಿಟ್ರೆ ಅವರು
ಅವರಿಗೆ ಉಳಿದ 40-45 ಸೀಟ್ಗಳನ್ನು ಗೆಲ್ಲೋದಷ್ಟೇ ಕೆಲಸ. ಹೌದು ಹೌದು. ಹೀಗಾಗಿ ಮುಸ್ಲಿಂ ಮತಗಳು ಏನಿವೆ ಅವು ಮಮತಾ ಬ್ಯಾನರ್ಜಿಗೆ ದೊಡ್ಡ ಆಮ್ಲಜನಕವನ್ನು ಕೊಡ್ತವೆ. ಆ ವೋಟ್ಗಳನ್ನು ಹುಮಾಯೂನ್ ಕಬೀರ್ ಎಷ್ಟು ಹೊಡಿತಾರೆ ಅನ್ನೋದು ಒಂದು ಫ್ಯಾಕ್ಟರ್. ಆ ಕಾರಣದಿಂದ ಹುಮಾಯೂನ್ ಕಬೀರ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚರ್ಚೆ ಆಗ್ತಿದ್ದಾರೆ. 1,000 ಕೋಟಿಯ ಡೀಲ್ ಅಂತೆ ವಿಡಿಯೋ ನಂಬೋದಾದ್ರೆ. ಹುಮಾಯೂನ್ ಕಬೀರ್ ಇದೊಂದು 2021ರಲ್ಲಿ ಪ್ರಶಾಂತ್ ಕಿಶೋರ್ ಆಗ ಈ ಕರೋನಾ ಸಂದರ್ಭದಲ್ಲಿ ಒಂದು ಹೊಸದೇನೋ ಟೆಕ್ನಾಲಜಿ ಬಂದಿತ್ತು ನೋಡಿ, ನಾವು ಚರ್ಚೆ ಮಾಡ್ತಿದ್ವಿ ಅಲ್ಲಿ ಹೋಗಿ ಆಡಿಯೋ ಚರ್ಚೆ ಮಾಡ್ತಿದ್ದು, ನನಗೆ ಅದರ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಕ್ಲಬ್ ಹೌಸ್ದ ಒಂದು ಚಾಟ್ ಅನ್ನ ಪ್ರಶಾಂತ್ ಕಿಶೋರ್ ಬಿಡುಗಡೆ ಮಾಡಿದ್ರು. ಹೌದು, ದಟ್ ವಾಸ್ ಅ ಪಾರ್ಟ್ ಆಫ್ ಸ್ಟ್ರಾಟಜಿ. ನನಗನ್ಸುತ್ತೆ ಹುಮಾಯೂನ್ ಕಬೀರ್ ಈಗ 1,000 ಕೋಟಿಯ ಡೀಲ್ ಉಂಟಾ ಇಲ್ವಾ, ಯಾರಿದ್ದಾರೆ ಅನ್ನೋದಕ್ಕಿಂತ ಹುಮಾಯೂನ್ ಕಬೀರ್ ಓಟ್ ಹಾಕಿದ್ರೆ ಬಿಜೆಪಿಗೆ ಓಟ್ ಹಾಕದಂತೆ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಮಮತಾ ಬ್ಯಾನರ್ಜಿ ವಿಡಿಯೋ ಪ್ರಚಾರದ ಮೂಲಕ ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.